ಸೊ LCM ಮತ್ತು HCF ಮೇಲೆ ನಮ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳು ಬರ್ತಾವ ನೋಡ್ರಿ. ಒಂದೇನಂತಂದ್ ಹೇಳಿದ್ರೆ ಬೇಸಿಕ್ ಕ್ವಶನ್ಸ್ ಗಳನ್ನ ಕೇಳ್ತಾನ. ಒಂದೇನಂತಂದ್ ಹೇಳಿದ್ರೆ ಬೇಸಿಕ್ LCM ಮತ್ತು HCF ಮೇಲೆ. ಇದನ್ ಬಿಟ್ರಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನ್ ಕೇಳ್ತಾನ ಅಂತಂದ್ ಹೇಳಿದ್ರೆ ಒಂದು ಫಾರ್ಮುಲಾ ಬರುತ್ತೆ. LCM ಇಂಟು HCF ಈಕ್ವಲ್ ಟು A ಇಂಟು B ಅಂತಂದ್ ಹೇಳಿ ಇದ್ರ ಮೇಲೆ ಕೇಳ್ತಾನ. ಇದನ್ ಬಿಟ್ರಿ ಅಂತಂದ್ ಹೇಳಿದ್ರ ನೆಕ್ಸ್ಟ್ ಏನ್ ಕೇಳ್ತಾ ಅಂತಂದ್ ಹೇಳಿದ್ರೆ ಈಗ ಗ್ರೇಟೆಸ್ಟ್ ಡಿವೈಡಿಂಗ್ ನಂಬರ್ ಯಾವುದು, ಲೀಸ್ಟ್ ಡಿವೈಡಿಂಗ್ ನಂಬರ್ ಯಾವುದು ಅಂತಂದ್ ಹೇಳಿ ಕ್ವಶನ್ಸ್ ಗಳನ್ನ ಕೇಳ್ತಾನ. ಟೋಟಲ್ ಆಗಿ ಇದ್ರಲ್ಲಿ 3 ಟೈಪ್ಸ್ ಬರ್ತಾವ. 3 ಟೈಪ್ಸ್ ಮೇಲೆ ಏನಂತಂದ್ ಹೇಳಿದ್ರೆ 2 ಕ್ವಶನ್ಸ್ ಅಂತೂ ಇದ್ದೇ ಇರ್ತಾವ. ಸೊ ಶಿಫ್ಟ್ ಮೇಲೆ ಅಂತಂದ್ ಹೇಳಿದ್ರೆ ಡಿಪೆಂಡ್ ಆಕೋತ ಹೋಗುತ್ತೆ. ಸೊ ಎಜುಕೇಟ್ ಇರೋದ್ರಿಂದ ಇವನ್ ನನ್ ಥರ್ಡ್ ಕೂಡ, ಸೊ ಇಲ್ಲಿವರೆಗೂ ನಾನು 2 ಅಷ್ಟೇ ಮಾಡ್ತಿದ್ದೆ, ಇನ್ ಥರ್ಡ್ ಕೂಡ ಏನಂತಂದ್ರೆ ಥರ್ಡ್ ಟೈಪ್ ಕೂಡ ನಾನು ಇದ್ರೊಳಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ನೋಡ್ರಿ ಕ್ವಶನ್ ನೋಡ್ರಿ. ದ ಫಸ್ಟ್ ಒನ್ ಏನಾಯ್ತು ಅಂತಂದ್ ಹೇಳಿದ್ರೆ LCM ಕಂಡುಹಿಡಿಬೇಕಂತಂದ್ ಐತೆ. LCM ಅಂತಂದ್ ಹೇಳಿದ್ರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ ಹೇಳ್ತೀವಿ. ಲೀಸ್ಟ್ ಕಾಲಮ್ ಕಾಮನ್ ಫ್ಯಾಕ್ಟರ್. ಈಗ ಹೆಂಗ್ ಹೇಳ್ಬೇಕಂತಂದ್ ಹೇಳಿದ್ರ ಸರ್ ನಮ್ಗ ಅಷ್ಟೊಂದೆಲ್ಲ ನಾಲೆಜ್ ಬ್ಯಾಡ್ರಿ. ನಮ್ಗೆ ಏನಂತಂದ್ ಹೇಳಿದ್ರೆ ಇಲ್ಲಿ 3 ನಂಬರ್ ಇದಾವಲ್ಲ, ಈ ಮೂರನ್ನು ಏನಂತಂದ್ ಹೇಳಿದ್ರೆ ಕೊನೆಗೆ 1 ಬರುತ್ತಕ್ಕ 1 ಬರೋವರೆಗೂ ಏನಂತಂದ್ ಹೇಳಿದ್ರೆ ಡಿವೈಡ್ ಮಾಡ್ಕೊತ ಹೋಗ್ಬೇಕು, ಆಮೇಲೆ ಎಲ್ಲ ಗುಣಿಸ್ಬೇಕಷ್ಟ. ಸೊ ಅದು LCM. ಕ್ಲಿಯರ್ ಎಲ್ರಿಗೂ? ಈಗ ನೋಡ್ರಿ ನಾನು ಮಾಡ್ತೀನಿ ನೋಡ್ರಿ ಹೆಂಗಂತಂದ್ ಹೇಳಿದ್ರೆ 100 ಐತೆ, ಆಮೇಲೆ ನೆಕ್ಸ್ಟ್ 200 ಐತೆ, ಆಮೇಲೆ 300 ಐತೆ. ಈಗ LCM ಅಂದ್ರೆ ನಾನು ಡೆಫಿನಿಷನ್ ಕೊಟ್ರೆ ನಡೀತೆ. ಡೆಫಿನಿಷನ್ ಕೊಟ್ಟನಂದ್ರೆ ದೇವ್ರನ್ಗೂ ಅರ್ಥ ಆಗಂಗಿಲ್ಲ. ಅದನ್ನ ತಗೊಂಡ್ ಏನ್ ಮಾಡಾರ್ದಿರಿ, ನಮ್ಗ ಸಾಲ್ವ್ ಆಗ್ಬೇಕಷ್ಟ ಕ್ವಶನ್. ಈಗ ನೋಡ್ರಿ ನಾನ್ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಯಾವಾಗ್ಲೂ ನೀವು ಡಿವೈಡ್ ಮಾಡ್ಬೇಕಂತಂದ್ ಹೇಳಿದ್ರೆ 2, 3, 5, 7 ಆಮೇಲೆ 11 ಮ್ಯಾಕ್ಸಿಮಮ್ 13. ಸೊ ಈ ನಂಬರ್ಸ್ ಗಳಿಂದ ಮಾತ್ರ ಡಿವೈಡ್ ಮಾಡ್ಬೇಕು. ಬೇರೆ ಯಾವ ನಂಬರ್ ಇಂದ ಡಿವೈಡ್ ಮಾಡಂಗಿಲ್ಲ. ಡಿವೈಡ್ ಮಾಡ್ರಿ ಅಂತಂದ್ ಹೇಳಿದ್ರೆ ರಾಂಗ್ ಆನ್ಸರ್ ಬರುತ್ತೆ. ಈಗ ಫಸ್ಟ್ ಯಾವಾಗ್ಲೂ 2ರಿಂದನೇ ಟ್ರೈ ಮಾಡ್ಬೇಕು. 2ರಿಂದ ಟ್ರೈ ಮಾಡೋಣ. 2 50 100, 2 100 200. ಸೊ 2 150 300 ಆಗತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಎಲ್ಲಾ ಸಮ ಸಂಖ್ಯೆಗಳು ಇರೋದ್ರಿಂದ 2ರಿಂದ ಡಿವೈಡ್ ಆಗತ್ತ. 2ರಿಂದ ಡಿವೈಡ್ ಆಗ್ತಾವೆಲ್ಲ ನೋಡ್ರಿ. ಸೊ ಎದರಿಂದ ಆಗತ್ತೆ, 2 25, ಅದಾದ ನಂತರ 2 50, ಆಮೇಲೆ 2 7 14, ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ 2 5 10. ಸೊ ಇದರಿಂದ ಡಿವೈಡ್ ಆಯ್ತು. ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ್ದಾದ್ರು 3 ಸಂಖ್ಯೆಗಳು ಡಿವೈಡ್ ಆಗ್ಬೇಕು. 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ, ಅಥವಾ 3ರಿಂದ ಆಗತ್ತೆ ನೋಡ್ರಿ, ಆಗಂಗಿಲ್ಲ. ನೆಕ್ಸ್ಟ್ 5ರಿಂದ ಡಿವೈಡ್ ಆಗತ್ತೆ. 5 5 25, 5 10 50, 5 1 5, ಇಲ್ಲಿ 2 ಉಳಿತು 25 ಆಯ್ತು. 5 5 25. ನೆಕ್ಸ್ಟ್ ನೋಡ್ರಿ ಮತ್ತೆ 5ರಿಂದ ಡಿವೈಡ್ ಆಗತ್ತೆ. 5 1 5, 5 2 10, 5 3 15. ನೆಕ್ಸ್ಟ್ ನೋಡ್ರಿ ಇವು ಎಟ್ ಲೀಸ್ಟ್, ಸೊ ಇಲ್ಲಿ ಬಂತು 1 ಅಂತ ಬಂದೈತಿ. ಎಟ್ ಲೀಸ್ಟ್ ಇವೆರಡು ಇನ್ನೂ ಡಿವೈಡ್ ಆಗ್ತಾವ ನೋಡ್ರಿ. ಇವು ಡಿವೈಡ್ ಆಗಂಗಿಲ್ಲ. 2ರಿಂದ ಡಿವೈಡ್ ಆಗಂಗಿಲ್ಲ, 3ರಿಂದ ಡಿವೈಡ್ ಆಗಂಗಿಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಇಲ್ಲಿಗೆ ಸ್ಟಾಪ್ ಮಾಡಿ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಈ ಎಲ್ಲಾ ಸಂಖ್ಯೆಗಳನ್ನ ಇವೇನ್ ಫ್ಯಾಕ್ಟರ್ ಇದಾವಲ್ಲ, ಏನ್ ಡಿವೈಡ್ ಮಾಡಿದಾವಲ್ಲ, ಈ ಎಲ್ಲವನ್ನ ಗುಣಿಸ್ಬೇಕು. ಎಷ್ಟಾಗತ್ ನೋಡ್ರಿ, 2 2 4, 4 5 20, 20 ಇಂಟು 5 ಅಂತಂದ್ ಹೇಳಿದ್ರೆ 100, 100 1 100, 100 2 200, 200 ಇಂಟು 3 ಅಂತಂದ್ ಹೇಳಿದ್ರ 600 ಆಗತ್ತ. ನಮ್ದ LCM ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರ 600 ಅಂತಂದ್ ಹೇಳ್ತೀವಿ. LCM ಏನಂತಂದ್ ಹೇಳಿದ್ರ 600. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಸಣ್ಣದ ಸಂಖ್ಯೆ 100ರಿಂದನೂ ಡಿವೈಡ್ ಆಗತ್ತ, 200ರಿಂದನೂ ಡಿವೈಡ್ ಆಗತ್ತ, 300ರಿಂದನೂ ಡಿವೈಡ್ ಆಗತ್ತ. ಇದಕ್ಕೆ LCM ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಈಗೇನ್ ನಾವು ಕಂಡು ಹಿಡ್ದೇವಲ್ಲ, ಇದು ಲೀಸ್ಟ್ ಕಾಮನ್ ಫ್ಯಾಕ್ಟರ್. ಇದು ಲೀಸ್ಟ್ ಕಾಮನ್ ಆಗಿ 100ರಿಂದನೂ ಡಿವೈಡ್ ಆಗತ್ತೆ ನೋಡ್ರಿ, 200ರಿಂದನೂ ಡಿವೈಡ್ ಆಗತ್ತ, ಆಮೇಲೆ 300ರಿಂದನೂ ಡಿವೈಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 500 ಅಂತ ತಗೊಂಡ್ವಿ ಅಂತಂದ್ ಹೇಳಿದ್ರೆ 500 ಅಂತ ಬಂದೈತಿ ಆನ್ಸರ್ ಅಂತ ಅನ್ಕೊಳ್ಳೋಣ. 100ರಿಂದ ಡಿವೈಡ್ ಆಗತ್ತಾ? ಎಸ್ ರೀ. 200ರಿಂದ ಆಗತ್ರಿ? ಆಗಂಗಿಲ್ಲ. 300ರಿಂದ ಆಗತ್ರಿ? ಆಗಂಗಿಲ್ಲ. ಸೊ ಹಂಗ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಇದು. ಈ 3 ಸಂಖ್ಯೆಗಳಿಂದ ಡಿವೈಡ್ ಆಗೋದು, ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ LCM ಅಂತ ಕರಿತೀವಿ. ಇವಾಗ LCM ಡೆಫಿನಿಷನ್ ಓಕೆ ಎಲ್ರಿಗೂ? ಸೊ ನೆಕ್ಸ್ಟ್ ಒನ್ ನೋಡ್ರಿ. ನೆಕ್ಸ್ಟ್ ಒನ್ ಏನಂತಂದ್ರೆ ಸೇಮ್ ಇವು ಬೇಸಿಕ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಎಲ್ಲಿವರೆಗೂ ಹೋಗುತ್ತೆ ನೋಡೋಣ. ಈಗ ನೋಡ್ರಿ 150, 300 ಮತ್ತು 450ರ LCM ಕಂಡುಹಿಡಬೇಕು. ಲೀಸ್ಟ್ ಸಂಖ್ಯೆ 3 ಡಿವೈಡ್ ಆಗುವಂತದ್ದು. LCM ಕಂಡುಹಿಡಿರಿ ನೋಡೋಣ. 150, ಆಮೇಲೆ 300, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 450 ಅಂತಂದೈತೆ. ಇವೆಲ್ಲಾ ಸಮ ಸಂಖ್ಯೆಗಳಾಗಿರೋದ್ರಿಂದ 2, 3, 5, 7, ಮ್ಯಾಕ್ಸಿಮಮ್ 11 ಇಲ್ಲ 13 ಇಷ್ಟ್ರೊಳಗಡೆ ಡಿವೈಡ್ ಆಗ್ತವ. 2ರಿಂದ ಡಿವೈಡ್ ಮಾಡ್ರಿ ನೋಡೋಣ. ಸೊ ಎಷ್ಟಾಗತ್ತೆ, 2 7 14, 1 ಉಳಿತು. ಸೊ 10 ಆಯ್ತು. 2 5 10. ನೆಕ್ಸ್ಟ್ ನೋಡ್ರಿ 2 1 2, 1 ಉಳಿದೈತೆ. 2 5 10, ಆಮೇಲೆ 0. ನೆಕ್ಸ್ಟ್ ನೋಡ್ರಿ ಇದು 2 2 4, ಇಲ್ಲಿ ನೋಡ್ರಿ 2 2 4, 1 ಉಳಿತು 10 ಆಯ್ತು. 2 5 10. ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಆಗ್ತಾವ, 3 ಆಗಂಗಿಲ್ಲ. 3ರಿಂದ ನೋಡ್ರಿ, 3ರಿಂದ ಆಗತ್ತ? ಆಗತ್ತ. ಇದ್ ನೋಡ್ರಿ ಎಷ್ಟಾಗತ್ತ, 3 2 6.
15 ಉಳಿತು, 15 ಆಯ್ತು, 1 5 15 ಆಯ್ತು, 3 5 15. ನೆಕ್ಸ್ಟ್ ನೋಡ್ರಿ 3 50 ಇದ್ ನೋಡ್ರಿ 3 7 21, 1 ಉಳಿತು, 15 ಆಯ್ತು, 3 5 15. ನೆಕ್ಸ್ಟ್ ಸೇಮ್ ಅದೇ ತರ 2ರಿಂದ ಡಿವೈಡ್ ಆಗತ್ತಾ ಅಥವಾ 3ರಿಂದ ನೋಡ್ರಿ, 3ರಿಂದನೂ ಆಗಂಗಿಲ್ಲ, 5ರಿಂದ ತಗೋಣ. 5 5 25, 5 10 50, ಆಮೇಲೆ ನೆಕ್ಸ್ಟ್ 5 1 5, 2 ಉಳಿತು 25 ಆಯ್ತು, 5 5 25. ನೆಕ್ಸ್ಟ್ ಮತ್ತೆ 5ರಿಂದ ತಗೊಳ್ರಿ, 5 1 5 2 10, 5 3 15. ನೆಕ್ಸ್ಟ್ ಡಿವೈಡ್ ಮಾಡ್ಕೊಂಡ್ ತಗೋಣ, ಇದು ಆಲ್ರೆಡಿ 1 ಬಂದೈತೆ, ಇವೆರಡು ಡಿವೈಡ್ ಆಗ್ತಾವ ನೋಡ್ರಿ, ಆಗಂಗಿಲ್ಲ. ಆಗಂಗಿಲ್ಲ ಅಂತಂದ್ ಹೇಳಿದ್ರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾಗತ್ತ. ಟ್ರೈ ಮಾಡೋಣ ಈಗ. ಸೊ ಈ ಎಲ್ಲವನ್ನ ಏನಂದ್ರೆ ಗುಣಿಸ್ಬೇಕಾಗತ್ತ. ಎಸ್, ಗುಣಿಸ್ರಿ. 2 3 6, 6 5 30, 30 ಇಂಟು 5 ಅಂತಂದ್ ಹೇಳಿದ್ರೆ 150, 150 1 150, 152 ಅಂತಂದ್ ಹೇಳಿದ್ರೆ 300 ಆಗತ್ತ. 300 ಇಂಟು 3 ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 900 ಆಗತ್ತ. ಈ 900 ಅನ್ನೋದೇನಂದ್ರೆ LCM, ಇದು ಲೀಸ್ಟ್ ಕಾಮನ್ ಆಗಿರೋ ಒಂದು ಸಂಖ್ಯೆ. 150ರಿಂದನೂ ಡಿವೈಡ್ ಆಗತ್ತ, 300ರಿಂದನೂ ಡಿವೈಡ್ ಆಗತ್ತ, 450ರಿಂದನೂ ಡಿವೈಡ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್, ನೆಕ್ಸ್ಟ್ ನೋಡ್ರಿ. ಆಮೇಲೆ ಇನ್ನು ಎಸ್ ನೋಡ್ರಿ, ಇಲ್ಲಿ ನೋಡ್ರಿ ಎಲ್ಲ ಮಾಡಿರ್ಬೋದು. LCM ನೋಡ್ರಿ 24 48 72 LCM ಏನು ಅಂತ ಕೇಳಿದ್ರೆ ಈಸಿ ಐತ, ಬೇಸಿಕ್ ಕ್ವಶನ್ಸ್ ಗಳು. ಈಗ ನೋಡ್ರಿ ನಾವ್ ಏನ್ ಮಾಡ್ಬೇಕು ಸರ್, ಏನಾಗ್ಲ್ರಿ, ಮೊದಲು 2ರಿಂದನೇ ಡಿವೈಡ್ ಮಾಡ್ಬೇಕು. ಎಲ್ರು 2 ಮಗಿಗೆ ಗೊತ್ತಾ ಇದಾವ. 2 12 24 ರೀ, 2 2 4, 2 4 8 ರೀ. ಆಮೇಲೆ ಇದ್ ನೋಡ್ರಿ 2 3 6 ರೀ, 1 ಉಳಿತು 12 ಆಯ್ತ್ರಿ. ಇಲ್ಲಿ ಏನ್ ಉಳಿದಿರತ್ತಿಲ್ಲ ಅದ್ ಮುಂದ್ ಇಟ್ಕೊಳ್ಳೋದಷ್ಟ. 12 ಆಯ್ತ್ರಿ. ಎಷ್ಟಾಯ್ತಿದ್ದು? 2 6 12 ರೀ. ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಮಾಡೋಣ. 2 6 12 ರೀ, 2 1 2 ರೀ, 2 2 4. ಆಮೇಲೆ ನೆಕ್ಸ್ಟ್ ನೋಡ್ರಿ 2 1 2 ರೀ, 1 ಉಳಿತ್ರಿ, ಅಂದ್ರ 16 ಆಯ್ತ್ರಿ. 2 8 16. ನೆಕ್ಸ್ಟ್ ನೋಡ್ರಿ 2 3 6, 2 6 12, 2 9 18. ನೆಕ್ಸ್ಟ್ ನೋಡೋಣ, 2ರಿಂದ 3 ಡಿವೈಡ್ ಆಗ್ತಾವನ್ ಆಗಂಗಿಲ್ಲ. 3ರಿಂದ ಆಗತ್ ನೋಡ್ರಿ, 3 1 3 2 3 3. ನೆಕ್ಸ್ಟ್ ನೋಡ್ರಿ 1 ಅಂತೂ ಬಂತು. ಇವ್ ಎರಡು ಡಿವೈಡ್ ಆಗ್ತಾವ ನೋಡ್ರಿ, ಇವೆರಡು ಡಿವೈಡ್ ಆಗಂಗಿಲ್ಲ. ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಇಲ್ಲಿಗೆ ಸ್ಟಾಪ್ ಮಾಡಿ ಏನ್ ಮಾಡ್ಬೇಕು, ಈ ಎಲ್ಲ LCM ಕಂಡಿಡಾತೀವಿ, ಎಲ್ಲವನ್ನ ಏನಂತಂದ್ರೆ ಗುಣಿಸ್ಬೇಕು. 2 2 4, 4 2 8, 8 3 24, 24 ಇಂಟು 2 ಎಷ್ಟಾಗತ್ತ? 48, 48 3, 3 8 24, 3 4 12, 144 ಏನಂದ್ರ ನಮ್ದು LCM ಆಗತ್ತ. ಇದು ಲೀಸ್ಟ್ ನಂಬರು, ಲೀಸ್ಟ್ ಕಾಮನ್ ಫ್ಯಾಕ್ಟರ್. 24ರಿಂದ 48ರಿಂದ ಮತ್ತೆ 72ರಿಂದ ಡಿವೈಡ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಟ್ರೈ ಮಾಡ್ರಿ. ಎಸ್, ಗುಡ್. ನೆಕ್ಸ್ಟ್ ನೋಡ್ರಿ 24, 20, 40 ಮತ್ತು 60 LCM ಕಂಡಿಡಿ ಅಂತಂದ್ ಹೇಳಿದಾನ. ನಿಮಗ್ ಕೊಟ್ರು ಕೂಡ ಇದೇ ತರ ಕ್ವಶನ್ಸ್ ಗಳು ಬರ್ತಾವ, ಇದಕ್ಕಿಂತ ಟಫ್ ಅಂತೂ ಬರಂಗಿಲ್ಲ. ನೋಡ್ರಿ 2ರಿಂದ ಡಿವೈಡ್ ಮಾಡ್ರಿ. 2 10 20, 2 20 40, 2 30 60. ನೆಕ್ಸ್ಟ್ ಮತ್ತೆ 2ರಿಂದ ಡಿವೈಡ್ ಮಾಡ್ರಿ. 2 5 10, 2 10 20, 2 15. ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಆಗತ್ತವ ನೋಡ್ರಿ, 3 ಆಗಂಗಿಲ್ಲ. 3ರಿಂದ ನೋಡ್ರಿ ಆಗಂಗಿಲ್ಲ. 5ರಿಂದ ಆಗತ್ತೇನ್ರಿ? ಎಸ್, 5 1 5 2 10, 5 3 15. ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡೇನಂದ್ರ ಎಲ್ಲಾ ಸಂಖ್ಯೆಗಳನ್ನ ಗುಣಿಸ್ಬೇಕು. 2 2 4, 4 5 20, 20 ಇಂಟು 2 40, 40 ಇಂಟು 3 ಏನಂದ್ರ 120 ಆಗತ್ತ. ಸೊ ಇವೆಲ್ಲ ನಾವು ಬೇಸಿಕ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡತ್ತೀವಿ ಡೈರೆಕ್ಟ್ ಆಗಿ. ಜಸ್ಟ್ ಬೇಸಿಕ್ ಕ್ವಶನ್ಸ್ ಗಳಿವು. ನೆಕ್ಸ್ಟ್ ಅದ್ ನೋಡ್ರಿ, ಫಸ್ಟ್ ಟೈಪ್ ಟ್ರೈ ಮಾಡ್ರಿ. ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಎಸ್ ನೋಡ್ರಿ, ಗುಡ್. 2ರಿಂದ ಡಿವೈಡ್ ಮಾಡೋಣ. ಸೊ ಇಲ್ಲಿ ನೋಡ್ರಿ 2 6 12, ಅದಾದ ನಂತರ 0, 2 60 120 ಆಗತ್ತ. 2 9 18 0. ನೆಕ್ಸ್ಟ್ ನೋಡ್ರಿ 2 1 2, 2 2 4, 0 ಹಂಗ ಬಂತು. ನೆಕ್ಸ್ಟ್ ನೋಡ್ರಿ 2ರಿಂದಾನೇ ಡಿವೈಡ್ ಮಾಡ್ಬೇಕು. 2 30 60. ಇದ್ ನೋಡ್ರಿ 2 45, ಅಂದ್ರೆ 2 4 8, 1 ಉಳಿಯುತ್ತ 10 ಆಯ್ತು. 2 5 10. ನೆಕ್ಸ್ಟ್ ನೋಡ್ರಿ 2 6 12 0. ಮತ್ತೆ ನೋಡ್ರಿ ಇವಾಗ 2ರಿಂದ 3 ಡಿವೈಡ್ ಆಗ್ತಾವನ್ ಆಗಂಗಿಲ್ಲ. ಯಾಕಂತಂದ ಹೇಳಿದ್ರೆ ಇದು 45 ಐತೆ, ಅಂದ್ರೆ 3ರಿಂದ ಆಗ್ತಾವ್ ನೋಡ್ಬೇಕು ಈಗ ನಾವು. 3 10 30. ಇದ್ ನೋಡ್ರಿ 3 1 3, 1 ಉಳಿತು 15 ಆಗತ್ತ. 3 5 15. ನೆಕ್ಸ್ಟ್ 3 2 6 0. ಸೊ ಇವಾಗ ಮತ್ತೆ ನೋಡ್ರಿ 2ರಿಂದ 3 ಡಿವೈಡ್ ಆಗತ್ತಾ ಆಗಂಗಿಲ್ಲ. 3ರಿಂದ ಆಗತ್ತಾ ಆಗಂಗಿಲ್ಲ. 5ರಿಂದ ಆಗತ್ತ ನೋಡ್ರಿ. 5ರಿಂದ 5 2 10, 5 3 15, 5 4 20. ನೆಕ್ಸ್ಟ್ ಸೇಮ್ ಅದೇ ತರ ನೆಕ್ಸ್ಟ್ ಡಿವೈಡ್ ಮಾಡ್ಕೊತ ಹೋಗ್ಬೇಕು. ಹೆಂಗ ಸರ್? ಇವಾಗ ನೋಡ್ರಿ ಇದಂತೂ ಡಿವೈಡ್ ಆಗಂಗಿಲ್ರಿ. 2ರಿಂದ ಇದು ಮತ್ತು ಇದು ಡಿವೈಡ್ ಆಗತ್ತೆ. 2 ತಗೊಳ್ರಿ,
2 ಒಂದ್ಲೆ 2, 3 ಹಂಗ ಬರ್ಕೊಡ್ರಿ, 2 ಎರಡ್ಲೆ 4. ನೆಕ್ಸ್ಟ್ ಅಟ್ ಲೀಸ್ಟ್ ಯಾವ್ದಾದ್ರು ಎರಡು ಸಂಖ್ಯೆ ಆದ್ರೂ ಡಿವೈಡ್ ಆಗ್ತಾವ, ಆಗಂಗಿಲ್ಲ ಅಂತಂದ ಹೇಳಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡೇನಂತಂದ ಹೇಳಿದ್ರೆ ಎಲ್ಲವನ್ನ ಗುಣಿಸ್ಬೇಕು. ಎಷ್ಟಾಗತ್ ನೋಡ್ರಿ ಇದ, ಈ ಎಲ್ಲಾ ಸಂಖ್ಯೆಗಳನ್ನ ಗುಣಿಸ್ಬೇಕು. 2 ಎರಡ್ಲೆ 4, 4 ಮೂರ್ಲೆ 12, 12 ಐದ್ಲೆ 60, 60 ಇಂಟು 2 ಎಷ್ಟ್ ಅಂತಂದ ಹೇಳಿದ್ರ 120, 120 ಇಂಟು 3 ಅಂತಂದ ಹೇಳಿದ್ರ 360, ಲಾಸ್ಟ್ ಇಂಟು 2 ಐತ ಅಂದ್ರೆ 720. ಏನಂದ್ರ ನಮ್ದು LCM ಆಗತ್ತ, ಲೀಸ್ಟ್ ಕಾಮನ್ ಫ್ಯಾಕ್ಟರ್ 3ರಿಂದ ಏನಂದ್ರೆ ಡಿವೈಡ್ ಆಗತ್ತ. ಕ್ಲಿಯರ್ ಏನ್ರಪ್ಪ? ಇದೇನಂತಂದ ಹೇಳಿದ್ರ ಫಸ್ಟ್ ಟೈಪ್ LCM ಮೇಲೆ ಡೈರೆಕ್ಟ್ ಕ್ವಶನ್ಸ್ ಗಳು ಕೇಳ್ಬಹುದು. ಸೊ ನಿಮಗ್ ಮ್ಯಾಕ್ಸಿಮಮ್ ಟೋಟಲ್ ಆಗಿ 52 ಶಿಫ್ಟ್ ಇದಾವ. ಈ 52 ಶಿಫ್ಟ್ ಅಲ್ಲಿ ಏನಂತಂದ್ರೆ ಆಲ್ಮೋಸ್ಟ್ 20 ಶಿಫ್ಟ್ ಗಳಲ್ಲಿ ಈ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಐತೆ. ಡೈರೆಕ್ಟ್ ಕ್ವಶನ್ಸ್ ಇರ್ತಾವ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಇನ್ನೇನಂತಂದ್ ಹೇಳಿದ್ರೆ HCF ಕಂಡಿಡ್ಬೇಕು. HCF ಬೇಸಿಕ್ ಕ್ವಶನ್ಸ್ ಗಳನ್ನ ಟ್ರೈ ಮಾಡೋಣ. ದ ಫಸ್ಟ್ ಒನ್ ನಾನು ಹೇಳ್ಕೊಡ್ತೀನಿ. ಏನಂತಂದ್ ಹೇಳಿದ್ರೆ 100, 200, 300 ಐತೆ. ಸೊ ಇವಾಗ ನಾನು ಇದನ್ನ ಬರ್ಕೊಂತೀನಿ. 100, 200 ಆಮೇಲೆ 300. ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸೇಮ್ ಮತ್ತೆ 2ರಿಂದ ಸ್ಟಾರ್ಟ್ ಮಾಡ್ತೀನಿ. 2ರಿಂದ ಏನಂತಂದ ಹೇಳಿದ್ರೆ ಈ 100 ಡಿವೈಡ್ ಆಗತ್ತೇನು? ಆಗತ್ರಿ. 2 50ಲೆ ಇದ್ ನೋಡ್ರಿ, 2 100ಲೆ ಇದು ಡಿವೈಡ್ ಆಯ್ತು. ನೆಕ್ಸ್ಟ್ 2 150ಲೆ ಅಂತಂದ ಆಗತ್ತ. ನೆಕ್ಸ್ಟ್ ನೋಡ್ರಿ, ಮತ್ತೆ 2ರಿಂದಾನೇ ಡಿವೈಡ್ ಮಾಡ್ಬೇಕು. ಎಲ್ಲಾ ಸಮ ಸಂಖ್ಯೆಗಳಿದಾವ. 2 25ಲೆ ಇದು 2 50ಲೆ ಇದು ಡಿವೈಡ್ ಆಗತ್ತ. ನೋಡ್ರಿ 2 7 14, 1 ಉಳಿತು 10 ಆಗತ್ತೆ. 2 5ಲೆ ಅಂದ್ರೆ 2 75ಲೆ. ನೆಕ್ಸ್ಟ್ ಸೇಮ್ ಅದೇ ತರ ನೋಡಿದ್ರಿ 2ರಿಂದ 3 ಡಿವೈಡ್ ಆಗ್ತಾವೆ ಚೆಕ್ ಮಾಡೋದು. ಮೇನ್ HCF ಕಂಡಿಡುವಾಗ 3 ಡಿವೈಡ್ ಆಗ್ಬೇಕು ನಂಬರ್ ಇಂದ. 2ರಿಂದ 3 ಆಗ್ತಾವೇನ ಚೆಕ್ ಮಾಡ್ರಿ. ಆಗಂಗಿಲ್ಲ ಅಂದ್ರೆ ಅದನ್ನ ಎಲ್ಲಿಗೆ ಬಿಟ್ಟು ಬಿಡ್ಬೇಕು. ನೆಕ್ಸ್ಟ್ 3ರಿಂದ ಆಗತ್ತೆ ನೋಡ್ರಿ, 3ರಿಂದ ಸರಿ ಇದಾಗಂಗಿಲ್ರಿ, ಅಲ್ಲಿಗೆ ಬಿಟ್ಟು ಬಿಡ್ಬೇಕು. ನೆಕ್ಸ್ಟ್ 5ರಿಂದನೇ ಚೆಕ್ ಮಾಡ್ಬೇಕು. ನಾನು ನಿಮ್ಗೆ ಹೇಳ್ಕೊಟ್ಟನ್ 2 3 5 7 11 ಮ್ಯಾಕ್ಸಿಮಮ್ 13ಕ್ಕೆ ಹೋಗ್ಬೇಕು. 5ರಿಂದ ನೋಡ್ರಿ 5 5ಲೆ 25, ಇದು 5 10ಲೆ 50, ಇದ್ ನೋಡ್ರಿ 5 1ಲೆ 5, 2 ಉಳಿತು 25 ಆಗತ್ತ. 5 5ಲೆ 25. ನೆಕ್ಸ್ಟ್ ಅದೇ ತರ ಮತ್ 2ರಿಂದನೇ ಟ್ರೈ ಮಾಡ್ಬೇಕು. 2ರಿಂದ ಆಗತ್ತ ಡಿವೈಡ್, 3 ಆಗಂಗಿಲ್ಲ. ನೆಕ್ಸ್ಟ್ 3ರಿಂದ ಆಗತ್ತೆ ನೋಡ್ರಿ, ಆಗಂಗಿಲ್ಲ. ನೆಕ್ಸ್ಟ್ 5ರಿಂದ ನೋಡ್ರಿ, 5 1ಲೆ 5, 5 2ಲೆ 10, 5 3ಲೆ 15. ಸೊ ನೆಕ್ಸ್ಟ್ 3 ಡಿವೈಡ್ ಆಗ್ಬೇಕು ಯಾವ್ದಾದ್ರು. ಸೊ 2ರಿಂದ ಟ್ರೈ ಮಾಡ್ಬೇಕು. ಇದಾಗಂಗಿಲ್ರಿ, ಇಲ್ಲಿ ಮುಗಿದೋಯ್ತು, ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು. ಇಲ್ಲಿಂದ ಮುಂದೆ ಏನು ಸಾಲ್ವ್ ಮಾಡಂಗಿಲ್ಲ. ಇವಾಗ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಈ 2 3 ಸಂಖ್ಯೆಗಳನ್ನ ಡಿವೈಡ್ ಮಾಡೈತೆ, ಈ 2 3 ಸಂಖ್ಯೆಗಳನ್ನ ಡಿವೈಡ್ ಮಾಡೈತೆ, ಈ 5 3 ಸಂಖ್ಯೆಗಳನ್ನ ಡಿವೈಡ್ ಮಾಡೈತೆ, ಈ 5 3 ಸಂಖ್ಯೆಗಳನ್ನ ಡಿವೈಡ್ ಮಾಡೈತೆ. ಸೊ ನಾವು ಇಲ್ಲಿಗೆ ಏನಂತಂದ ಹೇಳಿದ್ರೆ ಇವಾಗ ಏನ್ ಮಾರ್ಕ್ ಮಾಡಲ್ಲ, ಇವುಗಳನ್ನ ಮಾತ್ರ ಏನ್ ಮಾಡ್ಬೇಕಂದ್ರೆ ಗುಣಿಸ್ಬೇಕಾಗತ್ತ. ಮಲ್ಟಿಪ್ಲಿಕೇಶನ್ ತಗೋಬೇಕು. ಎಷ್ಟು? 2 ಇಂಟು 2 ಇಂಟು 5 ಇಂಟು 5. ಸೊ ಇದನ್ನ ಗುಣಿಸಿದಾಗ ಎಷ್ಟು ಬರುತ್ತೆ? 2 2ಲೆ 4, 4 5ಲೆ 20, 20 ಇಂಟು 5 ಅಂತಂದ ಹೇಳಿದ್ರೆ ಎಷ್ಟಾಗತ್ತ? 100 ಆಗತ್ತ. ಈ 100 ಏನಪ್ಪಾ ಅಂತಂದ ಹೇಳಿದ್ರ HCF ಆಗತ್ತ. ಕ್ಲಿಯರ್? ಕ್ಲಿಯರ್ ಎಲ್ರಿಗೂ? ಇವನ್ನೆಲ್ಲ ತಗೊಳಂಗಿಲ್ಲ. ಸೊ 3 ಸಂಖ್ಯೆಗಳು ಡಿವೈಡ್ ಆಗ್ಬೇಕಾ? ಯಾವ್ದಾದ್ರು ಒಂದ್ ಸಂಖ್ಯೆ ಡಿವೈಡ್ ಆಗಂಗಿಲ್ಲ ಅಂತಂದ ಹೇಳಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಕ್ಲಿಯರ್? ನೆಕ್ಸ್ಟ್ ಅದ್ ನೋಡ್ರಿ, ಟ್ರೈ ಮಾಡೋಣ. ಇಲ್ಲಿ ನೋಡ್ರಿ ಏನೈತಿ, 150 ಅಂತಂದೈತೆ, ಆಮೇಲೆ 225 ಐತಿ, ಆಮೇಲೆ 375 ಅಂತಂದೈತೆ. ಇವಾಗ ನಾವು ಇದನ್ನ ಏನಂತಂದ ಹೇಳಿದ್ರೆ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಏನ್ ಕಂಡಿಡಿಬೇಕು? HCF ಕಂಡಿಡಿಬೇಕು. ಈಗ ನೋಡ್ರಿ ಫಸ್ಟ್ ಏನ್ ಮಾಡ್ಬೇಕು? ಸರಿ 2ರಿಂದ ಡಿವೈಡ್ ಆಗ್ತಾವ, 2ರಿಂದ ಡಿವೈಡ್ ಆಗತ್ತ 3 ಸಂಖ್ಯೆಗಳು? ಆಗಂಗಿಲ್ಲ. ಅಂದ್ರೆ ನಾವ್ ಏನಂತಂದ ಹೇಳಿದ್ರೆ 2ರಿಂದ ಆಗಂಗಿಲ್ಲ, ಬಿಟ್ಬಿಡ್ಬೇಕು. 3ರಿಂದ ಆಗ್ತಾವ ನೋಡ್ರಿ, 3ರಿಂದ ಟ್ರೈ ಮಾಡ್ರಿ. ಇದು ನೋಡ್ರಿ 3 5ಲೆ 15, 0 ಬಂತು. ನೆಕ್ಸ್ಟ್ ಎರಡು ಸಂಖ್ಯೆ ತಗೊಳ್ರಿ, 3 7ಲೆ 21, 1 ಉಳಿಯುತ್ತೆ ಅಂದ್ರೆ 15 ಆಗತ್ತೆ. ಇದು 3 5ಲೆ 15. ನೆಕ್ಸ್ಟ್ ನೋಡ್ರಿ 3 1ಲೆ 3, 3 2ಲೆ 6, 1 ಉಳಿತು 15 ಆಗತ್ತ. 3 5ಲೆ 15. ನೆಕ್ಸ್ಟ್ 2ರಿಂದ ಡಿವೈಡ್ ಆಗತ್ತಾ? ಆಗಂಗಿಲ್ಲ. 3ರಿಂದ ಟ್ರೈ ಮಾಡ್ರಿ, 3ರಿಂದ ಆಗತ್ತಾ? 3ರಿಂದನೂ ಆಗಂಗಿಲ್ಲ. 5ರಿಂದ ಆಗತ್ತ. 5 10ಲೆ 50, ನೆಕ್ಸ್ಟ್ 5 1ಲೆ 5, 2 ಉಳಿಯುತ್ತೆ 25, 5 5ಲೆ 25. ನೆಕ್ಸ್ಟ್ 5 2ಲೆ 10, ಸೊ 25 ಆಗತ್ತ. 5 5ಲೆ 25. ನೆಕ್ಸ್ಟ್ ನೋಡ್ರಿ 2ರಿಂದ ಆಗಂಗಿಲ್ಲ, 3ರಿಂದ ಆಗಂಗಿಲ್ಲ, ಮತ್ತೆ 5ರಿಂದನ ಆಗತ್ತ. 5 2ಲೆ 10, 5 3ಲೆ 15, 5 5ಲೆ 25. ನೆಕ್ಸ್ಟ್ ಯಾವ್ದಾದ್ರು ಸಂಖ್ಯೆಯಿಂದ 3 ಡಿವೈಡ್ ಆಗ್ತಾವ? ಆಗಂಗಿಲ್ಲ. ಅಂದ್ರೆ ನಾವ್ ಇಲ್ಲಿಗೆ ಏನಂತಂದ್ರೆ ಸ್ಟಾಪ್ ಮಾಡಿಬಿಡ್ಬೇಕು. ಇವಾಗ ಏನ್ ಬಂತು? 3 ಇಂಟು 5 ಇಂಟು 5.
ಸೊ ಇವುಗಳನ್ನ ಮಾತ್ರ ಏನಂದ್ರೆ ಗುಣಿಸ್ಬೇಕಾಗತ್ತೆ. ಎಷ್ಟಾಗತ್ತ? 3 5 15, 15 ಇಂಟು 5 ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ? 75 ಬರುತ್ತೆ. ಕ್ಲಿಯರ್? ಸೊ HCF ಏನಪ್ಪಾ ಅಂತಂದ್ ಹೇಳಿದ್ರೆ 75 ಆಗುತ್ತೆ. ಕ್ಲಿಯರ್ ಏನ್ರಪ್ಪ ಎಲ್ರಿಗೂ? ಎಸ್, ನೆಕ್ಸ್ಟ್ ಒನ್ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ನೋಡ್ರಿ ಫಸ್ಟ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ 2ರಿಂದ ಟ್ರೈ ಮಾಡ್ಬೇಕು. 2 60 120, 2 80 160, 2 100 ಏನಂತಂದ್ ಹೇಳಿದ್ರೆ 200 ಆಗುತ್ತ. ಮತ್ 2ರಿಂದನ ಸ್ಟಾರ್ಟ್ ಮಾಡ್ಬೇಕು. 2 30, 2 40, 2 50 ಅಂತಂದ್ ಹೇಳಿ. ನೆಕ್ಸ್ಟ್ ಮತ್ತೆ 2ರಿಂದ ನೋಡ್ರಿ, 2 15, 2 20, 2 25. ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಆಗತ್ತ. 3 ಸಂಖ್ಯೆಗಳು ಆಗಂಗಿಲ್ಲ, 3ರಿಂದನೂ ಆಗಂಗಿಲ್ಲ. 5ರಿಂದ ಟ್ರೈ ಮಾಡ್ಬೇಕು. 5 3 15, 5 4 20, 5 5 25. ನೆಕ್ಸ್ಟ್ ನೋಡ್ರಿ ಡಿವೈಡ್ ಆಗತ್ತ, ಆಗಂಗಿಲ್ಲ. ಅಂದ್ರ ನಾವು ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು. ಇನ್ನ ಯಾವ ಸಂಖ್ಯೆಗಳು ಬಂದವು? 2, ಈ 2, ಈ 2, ಈ 5, ಇವುಗಳನ್ನ ಏನಂದ್ರೆ ಗುಣಿಸ್ಕೋಬೇಕು. ಎಷ್ಟು ಬರುತ್ತೆ? 2 2 4, 4 2 8, 8 5 ನೋಡ್ರಿ, 2 2 4, 4 2 8, 8 5 40. ಈ 40 ಏನಪ್ಪಾ ಅಂತಂದ್ ಹೇಳಿದ್ರ ನಮ್ದು ಆನ್ಸರ್ ಆಗತ್ತೆ. ಕ್ಲಿಯರ್? ಸೊ ಆಗ್ಲೇ ಫಸ್ಟ್ ಯಾರೋ 60 ಅಂತಂದ್ ಹೇಳಿದ್ರಿ. ಈ 40 ಏನಂತಂದ್ ಹೇಳಿದ್ರ ಇದು HCF ಅಂತಂದ್ ಹೇಳಿದ್ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ ಹೇಳ್ತೀವಿ. ಇದು ಏನಂತಂದ್ ಹೇಳಿದ್ರೆ 40 ಅನ್ನೋದು ಈ 3 ಸಂಖ್ಯೆಗಳನ್ನ ಡಿವೈಡ್ ಮಾಡುತ್ತ. ನೋಡ್ರಿ, ಈ 40ರಿಂದ ಈ ಸಂಖ್ಯೆನ ಡಿವೈಡ್ ಆಗತ್ತ, ಈ 40ರಿಂದ ಈ ಸಂಖ್ಯೆನ ಡಿವೈಡ್ ಆಗತ್ತ, ಈ 40ರಿಂದ ಈ ಸಂಖ್ಯೆನು ಡಿವೈಡ್ ಆಗತ್ತ. ಸೊ ಇದಕ್ಕೆ HCF ಅಂತ ಕರೀತಾರ. ಅದು ಯಾವ್ದು ಇದರಿಂದ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಇದು HCF ಅಂಡ್ LCM ಫ್ಯಾಕ್ಟರ್ಸ್ ಗಳಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಸೇಮ್ ಅದೇ ತರ ಕ್ವಶನ್ ಐತಾ, ಟ್ರೈ ಮಾಡ್ರಿ. ಯಾರು ಫಸ್ಟ್ ಸಾಲ್ವ್ ಮಾಡ್ತಾರ ನೋಡೋಣ. ನಾನು ಸಾಲ್ವ್ ಮಾಡ್ತೀನಿ. 84, 126 ಮತ್ತು 140 ಅಂತಂದೈತೆ. ಸಾಲ್ವ್ ಮಾಡಿದ್ರಿ ಈಗ ಅಲ್ರಿ? ವೆರಿ ಗುಡ್. ನೋಡ್ರಿ ಫಸ್ಟ್ ಏನಂತಂದ್ ಹೇಳಿದ್ರೆ 2ರಿಂದ ಡಿವೈಡ್ ಮಾಡೋಣ. 2 4 8, 2 2 4. ನೆಕ್ಸ್ಟ್ 2 6 12, 2 3 6. ನೆಕ್ಸ್ಟ್ 2 7 14, 0. ನೆಕ್ಸ್ಟ್ ನೋಡ್ರಿ ಮತ್ತೆ 2ರಿಂದ ಡಿವೈಡ್ ಆಗತ್ತಾ? ಆಗಂಗಿಲ್ಲ. 3ರಿಂದ ನೋಡ್ರಿ, 3ರಿಂದ ಏನಾದ್ರು ಡಿವೈಡ್ ಆಗತ್ತಾ? ನಾವು ರಾಂಗ್ ಮಾಡ್ಕೊಂದೇವಲ್ಲ. 2 6 12, 2 3 6. ಕರೆಕ್ಟ್ ಐತ. ನೆಕ್ಸ್ಟ್ ನೋಡ್ರಿ 2ರಿಂದ ಏನಾದ್ರು ಡಿವೈಡ್ ಆಗತ್ತಾ? ಆಗಂಗಿಲ್ಲ. 3ರಿಂದನೂ 3 ಡಿವೈಡ್ ಆಗ್ತಾವನ್ರಿ? ಇದು ಡಿವೈಡ್ ಆಗತ್ರಿ, ಇದು ಆಗಂಗಿಲ್ರಿ. 5ರಿಂದ ಡಿವೈಡ್ ಆಗತ್ತಾ? ಆಗಂಗಿಲ್ರಿ. 7ರಿಂದ ನೋಡ್ರಿ, 7 6 42, 7 9 63, 7 10 70. ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಆಗತ್ತಾ? 3ರಿಂದ ಆಗತ್ತಾ? ಆಗಂಗಿಲ್ಲ. 5ರಿಂದ ಇಲ್ಲ, 7ರಿಂದ ಇಲ್ಲ. ಮುಗಿದು ಹೋಯ್ತು, ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು. ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ ಇವೆರಡೂ ಸಂಖ್ಯೆಗಳು 2 ಮತ್ತು ಇಂಟು 7 ಎಷ್ಟಾಗತ್ತಂದ್ರ 14 ಆಗತ್ತ. ಈ 14 ಅನ್ನೋದೇನಂದ್ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈ 3 ಸಂಖ್ಯೆಗಳನ್ನ ಡಿವೈಡ್ ಮಾಡುತ್ತೆ. ಕ್ಲಿಯರ್? ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಸಾಲ್ವ್ ಮಾಡ್ಕೊಳ್ಳೋಣ, ಎಲ್ರು ಸೇರೆ ಸಾಲ್ವ್ ಮಾಡೋಣ. ಈಸಿ ಐತೆ. 250, 500, ಆಮೇಲೆ 1250 ಡಿವೈಡೆಡ್ ಬೈ ಮಾಡ್ರಿ. ಸರ್ ಇವು 5ರಿಂದ ಈಸಿಯಾಗಿ ಹೋಗ್ತಾವಲ್ರಿ ಅಂತಂದ್ ಹೇಳಿ 5ರಿಂದ ಮಾಡ್ಬೋದು, ಬಟ್ ಅದ್ರ ಎಲ್ರ ಆನ್ಸರ್ ತಪ್ಪಾತಂತಂದ್ ಹೇಳಿದ್ರೆ ನಮಗ್ ಗೊತ್ತಿಲ್ಲ. ಯಾಕಂದ್ರೆ 2 ಮಾರ್ಕ್ಸ್ ಹೋಗೋದಕ್ಕ 2ರಿಂದನ ನೋಡೋಣ. ಸೊ 2 1 2, ಇದು 2 2 4. ಸೊ 1 10 ಉಳಿತು, 2 5 10. ನೆಕ್ಸ್ಟ್ ನೋಡ್ರಿ 2 2 4, 1 ಉಳಿತು 10 ಆಗತ್ತೆ. 2 5 10. ನೆಕ್ಸ್ಟ್ ನೋಡ್ರಿ 2 6 12, 2 2 4, 1 ಉಳಿತು 10 ಆಗತ್ತೆ. 2 5 10. ನೆಕ್ಸ್ಟ್ ನೋಡ್ರಿ 3ರಿಂದ ಏನಾದ್ರು ಡಿವೈಡ್ ಆಗತ್ತಾ? 2ರಿಂದ ಅಂತ ಆಗಂಗಿಲ್ಲ. 3ರಿಂದ ನೋಡ್ರಿ, ಇಲ್ಲ. 5ರಿಂದ ನೋಡ್ರಿ, 5 2 10, 2 ಉಳಿತು 25 ಆಯ್ತು. 5 5 25. ನೆಕ್ಸ್ಟ್ 5 5 25, 0. ಇದು ನೋಡ್ರಿ 5 1 5. ನೆಕ್ಸ್ಟ್ ಎಷ್ಟರಿಂದ ಡಿವೈಡ್ ಆಗುತ್ತೋ ಇದ? 625. ಎಷ್ಟರಿಂದ ಡಿವೈಡ್ ಆಗತ್ತಾ? 5 1 5, 5 2 10, 5 5 25, 125. ನೆಕ್ಸ್ಟ್ ನೋಡ್ರಿ ಮತ್ತೆ 5ರಿಂದ ಡಿವೈಡ್ ಆಗ್ತಾವ. 5 5 25, 5 5 10 10, ಆಮೇಲೆ 5 2 10, ಆಮೇಲೆ 5 5 25. ನೆಕ್ಸ್ಟ್ ಮತ್ 5ರಿಂದ ಡಿವೈಡ್ ಆಗತ್ತ. 5 1 5 2
ಐದ್ಲೆ ಇನ್ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಒಂದ್ ಬಂತು, ಇನ್ ನೀವ್ ಯಾವ ಡಿವೈಡ್ ಆಗಂಗಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ನೋಡ್ರಿ ನಮ್ದು ಆನ್ಸರ್ ಎಷ್ಟು ಬರುತ್ತ? ಎಷ್ಟಾಗತ್ತ? 2 5 10, 10 5 50, 50 ಇಂಟು 5 250. ಸೊ ಈ 250 ಏನಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗ್ತೈತೆ. ಕ್ಲಿಯರ್? ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರ ನಿಮಗ ಎಚ್ ಸಿ ಎಫ್ ಮೇಲೆ ಬೇಸಿಕ್ಸ್ ಕ್ವಶನ್ಸ್ ಅಂತಂದ್ ಹೇಳ್ತೀವಿ. ಎಚ್ ಸಿ ಎಫ್ ಮೇಲೆ ಏನಂತಂದ್ ಹೇಳಿದ್ರ ಬೇಸಿಕ್ ಕ್ವಶನ್ಸ್ ಗಳಾಗ್ತಾವ. ಕ್ಲಿಯರ್? ಇವಾಗ ಏನ್ ಮಾಡೋಣ ಅಂತಂದ್ ಹೇಳಿದ್ರ ನೆಕ್ಸ್ಟ್ ಒಂದು ಟಾಪಿಕ್ ಬರುತ್ತೆ, ಒಂದು ಫಾರ್ಮುಲಾ ಬರುತ್ತೆ ಸಿಂಪಲ್. ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಏನಂತಂದ್ರೆ ಎ ಇಂಟು ಬಿ ಅಂತಂದೇಳಿ. ಎ ಅನ್ನೋದು ಒಂದ್ ಸಂಖ್ಯೆ, ಬಿ ಅನ್ನೋದು ಒಂದ್ ಸಂಖ್ಯೆ. ಸೊ ಈ ಎರಡೂ ಸಂಖ್ಯೆಗಳು ಎಲ್ ಸಿ ಎಂ ಆಮೇಲೆ ಇಂಟು ಎಚ್ ಸಿ ಎಫ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಫಸ್ಟ್ ನೀವು ಯಾವುದೇ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಇದನ್ನ ನಾನು ಕನ್ನಡದಾಗ ಕೊಟ್ಟಿಲ್ಲ, ಇಂಗ್ಲಿಷ್ ನಾಗ ಕೊಟ್ಬಿಟ್ಟೇನಿ. ನೋಡ್ರಿ, ಎಚ್ ಸಿ ಎಫ್ ಆಫ್ 2 ನಂಬರ್ಸ್ ಏನ್ ಕೊಟ್ಟಿದಾನ? 12 ಅಂತ ಕೊಟ್ಟಿದಾನ. ಮೊದ್ಲು ಏನ್ ಬರ್ಕೊಡ್ರಿ? ಎಚ್ ಸಿ ಎಫ್ ಈಕ್ವಲ್ ಟು 12 ಅಂತಂದ್ ಬರುತ್ತ. ನೆಕ್ಸ್ಟ್ ಎಲ್ ಸಿ ಎಂ 72 ಅಂತ ಕೊಟ್ಟಿದಾನ. ಎಲ್ ಸಿ ಎಂ ಎಷ್ಟು? 72 ಕೊಟ್ಟಿದಾನ. ಅದ್ರಲ್ಲಿ ಒನ್ ಆಫ್ ದ ನಂಬರ್ ಏನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ 24 ಅಂತ ಕೊಟ್ಟಾನ. ನಾವೇನ್ ಮಾಡೋಣ? ಅದನ್ನ ಎ ಅಂತ ತಗೊಳ್ಳೋಣ. ಎ ಈಕ್ವಲ್ ಟು 24. ಸೊ ವಾಟ್ ಈಸ್ ದ ಅದರ್ ನಂಬರ್ ಅಂತ ಕೇಳೋಣ. ಇನ್ನೊಂದ್ ನಂಬರ್ ಏನು ಅಂತಂದ್ ಹೇಳಿ ಸಿಂಪಲ್ ಆಗೈತೆ. ನಾವು ಈ ಮೇಲ್ಗಡೆ ಫಾರ್ಮುಲಾ ಹಾಕೊಳ್ಳೋಣ. ಮೊದ್ಲು ಎಲ್ ಸಿ ಎಂ ಎಷ್ಟು ಬರ್ಕೊಳ್ಳೋಣ? 72 ಇಂಟು ಎಚ್ ಸಿ ಎಫ್ ಎಷ್ಟು ಐತಿ? 12 ಐತೆ. ಆಮೇಲೆ ಎ ಜಾಗದಾಗ ಎಷ್ಟು ಅಂತಂದ್ರೆ 24 ಬರ್ಕೊಳ್ಳೋಣ. ಬಿ ಜಾಗದಾಗ ಏನಂತಂದ್ರೆ ಅದನ್ನ ಹಂಗ ಇಡೋಣ. ಇದನ್ನ ಆ ಕಡೆ ಕಳ್ಸೋಣ. ಅವಾಗ ಏನ್ ಉಳಿಯುತ್ತ? ಬಿ ಅಷ್ಟೇ ಉಳಿಯುತ್ತ. 72 ಇಂಟು 12 ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗತ್ತೆ? ಕೆಳಗಡೆ ಡಿವೈಡೆಡ್ ಬೈ ಬರುತ್ತೆ. ಸೊ 24. ನೋಡ್ರಿ, 12 ಒಂದ್ಲೆ 12 ಎರಡ್ಲೆ. ಸೊ 2 ಒಂದ್ಲೆ 2 ಮೂರ್ಲೆ 6, 1 ಉಳಿತು. 2 6ಲೆ 12. ಅಂದ್ರ ನಮ್ದು ಆನ್ಸರ್ ಎಷ್ಟು ಬರುತ್ತಂದ್ರ 36 ಬರುತ್ತೆ. ಕ್ಲಿಯರ್? 36 ಏನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗುತ್ತೆ. ಈ ರೀತಿಯಾಗಿ ನಿಮಗ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಸೊ ಈ ತರ ಟೈಪ್ ಕ್ವಶನ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಕ್ಲಿಯರ್ ಏನ್ರಪ್ಪ? ಈ ಫಾರ್ಮುಲಾ ಮೇಲೆ 100% ಇರುತ್ತೆ ಕ್ವಶನ್. ಎಸ್. ನೆಕ್ಸ್ಟ್ ನೋಡ್ರಿ, ಇದ್ರೊಳಗ ಮತ್ ಬೇರೆ ಬೇರೆ ಟೈಪ್ಸ್ ಬರ್ತಾವ. ಸೊ ಅವುಗಳನ್ನು ಕೂಡ ನಾವ್ ಇವಾಗ ಡಿಸ್ಕಷನ್ ಮಾಡೋಣ. ಟ್ರೈ ಮಾಡ್ರಿ ಇದನ್ನ ನೋಡೋಣ. ಇಲ್ಲೇನಂತಂದ್ ಹೇಳಿದ್ರ ಸಿಂಪಲ್ ಕೊಟ್ಟಿದ್ದಾನೆ. ಎಚ್ ಸಿ ಎಫ್, ಎಲ್ ಸಿ ಎಂ, ಅದಾದ ನಂತರ ನೆಕ್ಸ್ಟ್ ಪ್ರಾಡಕ್ಟ್ ಕಂಡು ಹಿಡಿಬೇಕಂತ ಹೇಳಿದಾನ. ಪ್ರಾಡಕ್ಟ್ ಅಂತಂದ್ ಹೇಳಿದ್ರೆ ಗುಣಲಬ್ಧ ಅಂತಂದ್ ಹೇಳ್ತೀವಿ. ಏನ್ ಕಂಡು ಹಿಡಿತಾರ ನೋಡ್ರಿ? ಗುಣಲಬ್ಧ ಕಂಡು ಹಿಡಿಬೇಕು. ಯಾವ್ದ್ರದ್ದು ಗುಣಲಬ್ಧ ಕಂಡು ಹಿಡಿತೀರಿ? ಟ್ರೈ ಮಾಡಿ. ಇಲ್ಲಿ ನೋಡ್ರಿ, ಎಚ್ ಸಿ ಎಂ 5 ಅಂತ ಕೊಟ್ಟಿದಾನ, ಎಲ್ ಸಿ ಎಂ 150 ಅಂತ ಕೊಟ್ಟಿದಾನ. ಫೈಂಡ್ ದ ಪ್ರಾಡಕ್ಟ್ ಅಂತ ಕೇಳಿದಾನ. ಗುಣಲಬ್ಧ. ಗುಣಲಬ್ಧ ಅಂತಂದ್ ಹೇಳಿದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದ್ ಹೇಳಿದ್ರೆ ಏನು? ಎ ಇಂಟು ಬಿ. ನಮ್ದು ಫಾರ್ಮುಲಾ ಪ್ರಕಾರ ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ ಅಂತಂದೈತೆ. ಇದು ಎ ಇಂಟು ಬಿ ಅಂದ್ರೆ ಏನು? ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದ್ ಹೇಳ್ತೀವಿ. ಇದನ್ನ ಒಟ್ಟಾಗಿ ಕಂಡು ಹಿಡಿಬೇಕು ನಾವು. ಈಗ ನೋಡ್ರಿ, ಎಲ್ ಸಿ ಎಂ ಎಷ್ಟೈತಿ? 150 ಐತ. ಎಚ್ ಸಿ ಎಫ್ ಎಷ್ಟೈತಿ? 5 ಐತಿ. ಅಂದ್ರೆ ನಮ್ದು ಆನ್ಸರ್ ಬಂದ್ಬಿಡತ್ತ. ಇದನ್ನೆರಡು ಗುಣಿಸ್ರೆ ಎಷ್ಟು ಬರ್ತೈತಿ? 150 ಇಂಟು 5. 5 0 0, 5 5 25, 5 1 5 ಪ್ಲಸ್ 2 7. ನಮ್ದು ಆನ್ಸರ್ ಎಷ್ಟಾಗತ್ತಂದ್ರ 750 ಆಗತ್ತ. ಕ್ಲಿಯರ್? ಅರ್ಥ ಆಗೈತೆ ಎಲ್ರಿಗೂ? ಪ್ರತಿಯೊಬ್ಬರಿಗೂ? ಗುಡ್. ಸೊ ಇಲ್ಲಿ ನೋಡ್ರಿ, ಈ ಕ್ವಶನ್ ಏನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಕೊಟ್ಟಿದಾನ. ಕನ್ನಡದಾಗ ಕೊಟ್ಟಿರ್ತಾರ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟೈತಂದ್ರ 2025 ಐತ. ಅಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದ್ ಹೇಳಿದ್ರೆ ನಾವೇನಂತ ಹೇಳ್ತೀವಿ? ಇದೊಂದ್ ಸಂಖ್ಯೆ ರೀ, ಆಮೇಲೆ ಇದೊಂದ್ ಸಂಖ್ಯೆ ರೀ. ಇವ್ ಎರಡರದ್ದು ಗುಣಲಬ್ಧ ಎಷ್ಟೈತ್ರಿ? 2025 ಅಂತ ಬರ್ಕೋಬೇಕು. ಅದ್ರೊಳಗ ಒಂದ್ ಏನ್ ಕೊಟ್ಟಿದಾನ್ರಿ? ಎಲ್ ಸಿ ಎಂ ಕೊಟ್ಟಿದಾನ. ಎಲ್ ಸಿ ಎಂ ಎಷ್ಟೈತ್ರಿ? 135 ಐತ್ರಿ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಕಂಡಿಡಿ ಅಂತಂದ್ ಹೇಳಿದಾನ. ನಮ್ದು ಫಾರ್ಮುಲಾ ಏನೈತೆ? ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಏನಂತಂದ್ರೆ ಎ ಇಂಟು ಬಿ. ಎಸ್. ಇಲ್ಲಿ ನೋಡ್ರಿ, ಇವಾಗ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಈಗ ಎ ಇಂಟು ಬಿ ಅಂತಂದ್ ಕೊಟ್ಟಿದಾನ. ಇದ್ರಲ್ಲಿ ಏನ್ ಬರ್ಕೋತೀವಿ ಅಂದ್ರೆ 2025 ಅಂತ ಬರ್ಕೊಂತೀವಿ. ಎಲ್ ಸಿ ಎಂ ಜಾಗದಾಗ ಏನಂತಂದ್ ಹೇಳಿದ್ರೆ 135 ಅಂತ ಬರ್ಕೋಬೇಕು. ಎಚ್ ಸಿ ಎಫ್ ಹಂಗ ಬರ್ಕೋಬೇಕು. ಈಗ ಎಚ್ ಸಿ ಎಫ್ ಕಂಡಿಡಿ ಅಂತಂದ್ ಹೇಳಿದನ, ಇದನ್ನ ಆ ಕಡೆ ಕಳಿಸ್ರಿ. ಏನ್ ಬರುತ್ತೆ? 2025 ಡಿವೈಡೆಡ್ ಬೈ 135 ಅಂತಂದ್ರೆ ಡಿವೈಡ್ ಮಾಡ್ರಿ. ಸೊ 5ರಿಂದ ಮಾಡ್ರಿ. 5 2 10, 3 ಉಳಿತು. 35 ಆಗತ್ತ. 5 7 35. ನೆಕ್ಸ್ಟ್ ನೋಡ್ರಿ, 5 4 20. ಅದಾದ ನಂತರ 0 ಕೊಡ್ರಿ. ಇದನ್ನ ಡೈರೆಕ್ಟ್ ನೋಡ್ರಿ, 5 5 25. ಇವಾಗ ಟ್ರೈ ಮಾಡ್ರಿ, ಎಷ್ಟು ಬರುತ್ತೆ ಇದು? ಸೊ ಡಿವೈಡ್ ಮಾಡ್ಕೊಂತ ಹೋಗ್ರಿ ನೋಡೋಣ.
ಇದು 3 9 27 ನೋಡ್ರಿ 3 1 3 10 ಆಗತ್ತ 3 3 9 1 ಉಳಿಯುತ್ತೆ 15 ಏನ್ ಬಂತು 135 ಡಿವೈಡೆಡ್ ಬೈ 9 ಅಂತಂದ ಹೇಳಿ ಮತ್ತೆ ಟ್ರೈ ಮಾಡ್ರಿ 3 ರಿಂದ ಡಿವೈಡ್ ಆಗತ್ತೆ ನೋಡ್ರಿ 3 3 9 ಇದು 3 4 12 ಮತ್ತೆ ಎಷ್ಟು ಉಳಿತು ಅಂತಂದ ಹೇಳಿದ್ರೆ 1 ಉಳಿತು 3 5 15 3 1 3 15 ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂದ್ರ 15 ಬರುತ್ತೆ ಈ 15 ಏನಂತಂದ ಹೇಳಿದ್ರೆ ಎಚ್ ಸಿ ಎಫ್ ಆಯ್ತು ಕ್ಲಿಯರ್. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ನಮ್ಗ ಎಕ್ಸಾಮ್ ಅಲ್ಲಿ ಕೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ಮೇನ್ ಈ ತರ ಕ್ವಶನ್ಸ್ ಗಳು ನಿಮ್ಗ ಬರ್ತಾವ ಕೆಲವೊಂದು ಶಿಫ್ಟ್ ಗಳಲ್ಲಿ. ಮೊದಲು ಏನ್ ಕೊಟ್ಟಿರ್ತ ಅಂತಂದ ಹೇಳಿದ್ರೆ ಎಚ್ ಸಿ ಎಫ್ ಆಫ್ 2 ನಂಬರ್ಸ್ ಎಚ್ ಸಿ ಎಫ್ ಕೊಟ್ಬಿಟ್ಟಿರ್ತಾನೆ ಎಚ್ ಸಿ ಎಫ್ ಏನಂತಂದ ಹೇಳಿದ್ರೆ 8 ಅಂತಂದ್ ಕೊಟ್ಟಿರ್ತಾನ. ಆಮೇಲೆ ದ ನಂಬರ್ಸ್ ಆರ್ ಇನ್ ದ ರೇಷಿಯೋ ಅನುಪಾತದಲ್ಲಿ ಎರಡ್ ನಂಬರ್ ಗಳು ಏನಂತಂದ ಹೇಳಿದ್ರೆ ಅನುಪಾತದಲ್ಲಿ ಇದಾವ ಅಂತಂದೇಳಿ 3:5 ಅನುಪಾತದಲ್ಲಿ ಇದಾವ ಅಂತ ಹೇಳಿ ಕೊಟ್ಟಿರ್ತಾನ. ಅದಾದ ನಂತರ ವಾಟ್ ಈಸ್ ದ ಸಮ್ ಆಫ್ 2 ನಂಬರ್ಸ್ ಅಂತ ಕೇಳಿದಾನ. ಸಮ್ ಅಂತಂದ ಹೇಳಿದ್ರೆ ಮೊತ್ತ ಎರಡು ಸಂಖ್ಯೆಗಳ ಮೊತ್ತವನ್ನ ಕೇಳಿರ್ತಾನ. ಅಂದ್ರೆ ಎ ಪ್ಲಸ್ ಬಿ ಅನ್ನ ಕಂಡಿಡೀರಿ ಅಂತಂದ ಹೇಳಿ ಕ್ಲಿಯರ್. ಈ ತರ ಕ್ವಶನ್ಸ್ ಗಳು ಬಂದಿರುತ್ತ. ಇವಾಗ ನಾವ್ ಏನ್ ಮಾಡ್ಬೇಕ್ರಿ ಸಿಂಪಲ್ ಈ ತರ ಕೊಟ್ಟ ಅಂತಂದ ಹೇಳಿದ್ರ ಈಗ ಇದನ್ನ ಏನಂತಂದ ಹೇಳಿದ್ರ ಎ ಅಂತ ತಗೊಳ್ರಿ ಇದನ್ನ ಏನಂತಂದ ಹೇಳಿದ್ರ ಬಿ ಅಂತ ತಗೊಳ್ರಿ. ಈಗ ನಾವು ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂನ್ ಕಂಡು ಹಿಡಿಬೇಕಂತಂದ ಹೇಳಿದ್ರ ಇದೇನು ಎಚ್ ಸಿ ಎಫ್ ಐತಲ್ಲ ಈ ಎಚ್ ಸಿ ಎಫ್ ಇದಕ್ಕೇನಪ್ಪಾ ಅಂತಂದ್ರೆ ಗುಣಿಸ್ಬೇಕು. ಈ ಎಚ್ ಸಿ ಎಫ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ಕಡೆದಕ್ಕೂ ಗುಣಿಸ್ಬೇಕು. ಅಂದ್ರ ಎ ಈಕ್ವಲ್ ಟು ಏನಾಗತ್ತ ಗುಣಿಸ್ರಿ 3 ಇಂಟು ಎಚ್ ಸಿ ಎಫ್ ಗುಣಿಸ್ರಿ ಎಚ್ ಸಿ ಎಫ್ ಎಷ್ಟೈತೆ 8 ಐತೆ. ಸೊ 8ರಿಂದ ಗುಣಿಸ್ರಿ 24 ಆಯ್ತು 3 ಇಂಟು 8 24 ಅಂತಂದ ಹೇಳಿ ಇದು ಒಂದು ಸಂಖ್ಯೆ. ಅಂದ್ರೆ ಅನುಪಾತದಲ್ಲಿ ಕೊಟ್ಬಿಟ್ಟು ಎಚ್ ಸಿ ಎಫ್ ಇಂದ ಅದನ್ನ ಗುಣಿಸಿದ್ರಿ ಅಂತಂದ ಹೇಳಿದ್ರ ನಮಗ್ ನಂಬರ್ ಗಳು ಸಿಕ್ಬಿಡ್ತಾವ. 3 8 24 ಆಯ್ತು. ಸೇಮ್ ಅದೇ ತರ ನೋಡ್ರಿ ಬಿ ವ್ಯಾಲ್ಯೂ ಕಂಡಿಡ್ಬೇಕಂದ್ರೆ ಬಿ ನಂಬರ್ ನ ಕಂಡಿಡ್ಬೇಕಂದ್ರೆ ಇಲ್ಲಿ ಅನುಪಾತದಲ್ಲಿ ಏನೈತೆ ಇದು 5 ಐತೆ ಈ ಕಡೆ ಸೈಡ್ದು. ಅದಾದ ನಂತರ ಇಂಟು ಏನಂತಂದ ಹೇಳಿದ್ರೆ ಎಚ್ ಸಿ ಎಫ್ ಮಾಡ್ಬೇಕು ಎಷ್ಟಾಗತ್ತ 40 ಆಯ್ತು. ಎರಡು ಸಂಖ್ಯೆಗಳು ಸಿಕ್ಕು ಎ ಸಂಖ್ಯೆ ಸಿಕ್ತು ಬಿ ಸಂಖ್ಯೆ ಸಿಕ್ತು. ನೆಕ್ಸ್ಟ್ ಎಚ್ ಸಿ ಎಫ್ ಐತೆ ಎಲ್ ಸಿ ಎಂ ಕಂಡಿಡಿರಿ. ಎಲ್ ಸಿ ಎಂ ಕಂಡಿಡಿರಿ. ನಮಗೇನ್ ಕ್ವಶನ್ ಕೇಳಿದಾನ ಎ ಪ್ಲಸ್ ಬಿ ಕೇಳಿದಾನ. ಎ ಪ್ಲಸ್ ಬಿ ಸೊ ಎ ಎಷ್ಟೈತಿ ಇಲ್ಲಿ 24 ಆಯ್ತು ಬಿ ಎಷ್ಟೈತ 40 ಐತೆ ಕೂಡ್ಸ್ರಿ. ಸೊ ಎರಡೂ ಸೇರಿದ್ರೆ ಎಷ್ಟು ಬರುತ್ತಂದ್ರ 64 ಬರುತ್ತ. ಇದು ನಮ್ದು ಆನ್ಸರ್ ಆಯ್ತು. ಬಟ್ ಆದ್ರೆ ಈ ತರ ಕಂಡು ಹಿಡ್ಕೋಬೇಕು ಇದು ಮೇನ್ ಇಂಪಾರ್ಟೆಂಟ್. ಅನುಪಾತದಲ್ಲಿ ಕೊಟ್ಟ ಅಂತಂದ ಹೇಳಿದ್ರೆ ಎಚ್ ಸಿ ಎಫ್ ಇಂಟು ಮಾಡ್ಬೇಕು ಆಮೇಲೆ ಸಂಖ್ಯೆಗಳನ್ನ ಬರ್ಕೋಬೇಕು. ಈಗ ನೋಡ್ರಿ ಮೊತ್ತವನ್ನ ಕಂಡಿಡಿದ್ವಿ ನಮ್ಗೆ ಇನ್ನು ಎಲ್ ಸಿ ಎಂ ಬೇಕ್ರಿ. ಎಲ್ ಸಿ ಎಂ ಎಷ್ಟಾಗತ್ತ ಅನ್ನೋದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿ ನನಗೇನಂದ್ರೆ ಕಮೆಂಟ್ ಅಲ್ಲಿ ಆನ್ಸರ್ ಹಾಕ್ಬೇಕು. ಅದೇನ್ ಫಾರ್ಮುಲಾ ಪ್ರಕಾರ ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಇಕ್ವಲ್ ಟು ಎ ಇಂಟು ಬಿ ಅಂತಂದೇಳಿ ಎ ವ್ಯಾಲ್ಯೂ ಸಿಕ್ಕೈತಿ ಬಿ ವ್ಯಾಲ್ಯೂ ಸಿಕ್ಕೈತಿ ಎಚ್ ಸಿ ಎಫ್ ಐತಿ ಎಲ್ ಸಿ ಎಂ ಕಂಡಿಡ ಹಿಡಿದು ಏನಂತಂದ್ರೆ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ನೋಡ್ರಿ ಇದು ಅನುಪಾತಗಳಿದ್ದಲ್ಲಿ ಯಾವುದೇ ಅನುಪಾತಗಳು ಬರಲಿ ಈ ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ ಹೇಳಿದ್ರ ಇನ್ನೊಂದ್ ಹೇಳ್ತೀನಿ ನೋಡ್ರಿ ಎಚ್ ಸಿ ಎಫ್ ಏನಪ್ಪಾ ಅಂತಂದ ಹೇಳಿದ್ರೆ 10 ಅಂತಂದೈತೆ. ಆಮೇಲೆ ಇವಾಗ ಏನಂತಂದ ಹೇಳಿದ್ರೆ ಎರಡು ಸಂಖ್ಯೆಗಳು ಈಗ 2:3 ಅನುಪಾತದಲ್ಲಿ ಇದಾವ ಅಂತಂದ ಹೇಳಿದ್ರೆ ಇದು ಒಂದನ್ನ ಎ ಅಂತ ತಗೋಬೇಕು ಇನ್ನೊಂದನ್ನ ಬಿ ಅಂತ ತಗೋಬೇಕು. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಎ ವ್ಯಾಲ್ಯೂನ ಕಂಡಿಡ್ಕೋಬೇಕು. ಎ ವ್ಯಾಲ್ಯೂ ಕಂಡಿಡ್ಕೋಬೇಕಂದ್ರೆ ಇದ್ ಎರಡ್ ಐತಲ್ಲ ಇದನ್ನ ಎರಡು ಬರ್ಕೊಡ್ರಿ ಇಂಟು ಎಚ್ ಸಿ ಎಫ್ ಮಾಡ್ರಿ. ಎ ವ್ಯಾಲ್ಯೂ ಎಷ್ಟಾಗತ್ತ 2 ಇಂಟು 10 20 ಆಯ್ತು. ಬಿ ವ್ಯಾಲ್ಯೂ ಕಂಡಿಡ್ಕೋಬೇಕಂತಂದ ಹೇಳಿದ್ರ ಇದು 3. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಂಟು ಎಚ್ ಸಿ ಎಫ್ ಎಷ್ಟಾಗತ್ತ 10 3 10 30 ಆಗತ್ತ. 20 ಮತ್ತು 30 ಏನಂತಂದ ಹೇಳಿದ್ರೆ ಎ ಮತ್ತು ಬಿ ವ್ಯಾಲ್ಯೂ ಆಗ್ತಾವ ಕ್ಲಿಯರ್. ಸೊ ಈ ರೀತಿಯಾಗಿ ಇನ್ ಒಂದ್ ಟೈಮ್ ಏನಂತಂದ ಹೇಳಿದ್ರೆ ಎಚ್ ಸಿ ಎಫ್ ಕೊಟ್ಟಿರಂಗಿಲ್ಲ ಎಲ್ ಸಿ ಎಂ ಕೊಟ್ಟಿರ್ತಾನ. ಸೊ ಆ ತರ ಕ್ವಶನ್ಸ್ ಗಳು ಬಂದಾಗ ಏನಂತ ಹೇಳಿದ್ರೆ ಈ ತರ ಅನುಪಾತ ಕೊಟ್ಟ ಅಂತಂದ್ರೆ ಎಚ್ ಸಿ ಎಫ್ ಇಕ್ವಲ್ ಟು ಎಕ್ಸ್ ಅಂತ ತಗೋಬೇಕು. ಸೊ ಎಚ್ ಸಿ ಎಫ್ ಇಕ್ವಲ್ ಟು ಏನಂತ ಹೇಳಿದ್ರೆ ಎಕ್ಸ್ ಅಂತ ತಗೊಳ್ರಿ. ಎಲ್ ಸಿ ಎಂ ಕೊಟ್ಟಿರ್ತಾನ ಎಲ್ ಸಿ ಎಂ ಏನೋ 200 ಅಂತ ಕೊಟ್ಟಿರ್ತಾನೆ ಎಚ್ ಸಿ ಎಫ್ ಕಂಡಿಡಿರಿ ಅಂತ ಹೇಳಿ ಅವಾಗ ಎಚ್ ಸಿ ಎಫ್ ಏನಂತ ಹೇಳಿದ್ರೆ ಎಕ್ಸ್ ಅಂತ ತಗೋಬೇಕು. ಅವಾಗ ಎ ವ್ಯಾಲ್ಯೂ ಎಷ್ಟಾಗತ್ತ 2 ಇಂಟು ಎಕ್ಸ್ ಯಾಕ 2 ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಎಚ್ ಸಿ ಎಫ್ ಇಂದ ಗುಣಿಸ್ಬೇಕು. ಬಿ ವ್ಯಾಲ್ಯೂ ಎಷ್ಟಾಗತ್ತ 3 ಇಂಟು ಎಕ್ಸ್ ಆಗತ್ತ. ಇವಾಗ ನೋಡ್ರಿ 2x 3x ಅಂತಂದ ಆಯ್ತು. ಅದಾದ ನಂತರ ಎಲ್ ಸಿ ಎಂ ಬರ್ಕೊಳ್ರಿ ಎಚ್ ಸಿ ಎಫ್ ಜಾಗದಾಗ ಎಕ್ಸ್ ಹಾಕ್ರಿ. ಅವಾಗ ನಿಮ್ಗೆ ಏನಂತಂದ್ರೆ ಅದ್ರ ಎಕ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ. ಈ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು ಅಂತ ಹೇಳಿದ್ರೆ ಅದೇನು ಎಚ್ ಸಿ ಎಫ್ ಇಕ್ವಲ್ ಟು ಎಕ್ಸ್ ಇಲ್ಲಿ ಏನ್ ಆನ್ಸರ್ ಬಂದಿರುತ್ತೆ ಅದೇ ಎಚ್ ಸಿ ಎಫ್ ಆಗುತ್ತೆ. ಟ್ರೈ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಐತಂತ ಏನೈತಂದ್ರೆ ಎಚ್ ಸಿ ಎಫ್ ಆಫ್ 2 ನಂಬರ್ಸ್ ಇಸ್ 15 ಮತ್ತು ಎಲ್ ಸಿ ಎಂ ಎಷ್ಟೈತ್ರೆ 225 ಐತೆ. ಎಚ್ ಸಿ ಎಫ್ ಎಷ್ಟೈತಪ್ಪ ಅಂತಂದ್ರೆ 15 ಐತೆ. ಆಮೇಲೆ ಎಲ್ ಸಿ ಎಂ ಎಷ್ಟೈತಂದ್ರ 225 ಐತೆ. ಅದ್ರಲ್ಲಿ ಒನ್ ಆಫ್ ದ ನಂಬರ್ ಏನಂತಂದ ಹೇಳಿದ್ರೆ ಎ ಈಕ್ವಲ್ ಟು ಎಷ್ಟೈತಿ 75 ಐತಿ. ಹಂಗಾದ್ರೆ ಡಿಫರೆನ್ಸ್ ಕಂಡಿಡಿ ಅಂತಾನ. ಡಿಫರೆನ್ಸ್ ಅಂತಂದ ಹೇಳಿದ್ರೆ ವ್ಯತ್ಯಾಸ ಕಂಡಿಡಿಬೇಕು. ವ್ಯತ್ಯಾಸ ಅಂತಂದ ಹೇಳಿದ್ರೆ ಏನಂತ ಹೇಳ್ತೀವಿ ಎ ಮೈನಸ್ ಬಿ ಅನ್ನ ಕಂಡಿಡಿಬೇಕು. ಟ್ರೈ ಮಾಡ್ರಿ. ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್
ಈಕ್ವಲ್ ಟು ಎ ಇಂಟು ಬಿ ಆಗುತ್ತೆ. ಎಲ್ ಸಿ ಎಂ ವ್ಯಾಲ್ಯೂ ಎಷ್ಟು 225, ಎಚ್ ಸಿ ಎಫ್ ವ್ಯಾಲ್ಯೂ ಎಷ್ಟು 15. ಒಂದು ಸಂಖ್ಯೆ 75 ಐತೆ, ಇನ್ನೊಂದು ನನಗೆ ಗೊತ್ತಿಲ್ಲ. ಸೊ ಇದು ಈ ಕಡೆ ಕಳಿಸ್ರಿ. ಬಿ ಈಕ್ವಲ್ ಟು ಎಷ್ಟಾಗತ್ತ 225 ಇಂಟು 15 ಡಿವೈಡೆಡ್ ಬೈ ಏನಂತಂದ್ ಹೇಳಿದ್ರೆ 75. 15 ಒಂದ್ಲೆ 15 ಐದ್ಲೆ, ಆಮೇಲೆ 5 ಒಂದ್ಲೆ 5 4 20, 5 5 25, 45 ಆಯ್ತು. ಬಿ ವ್ಯಾಲ್ಯೂ ಎಷ್ಟಂತಂದ್ ಹೇಳಿದ್ರೆ 45 ಆಯ್ತು. ಎ ವ್ಯಾಲ್ಯೂ 75, ಬಿ ವ್ಯಾಲ್ಯೂ 45. ನಮ್ದು ಆನ್ಸರ್ ಎಷ್ಟು ಬರುತ್ತ 30 ಅಂತಂದ್ ಹೇಳಿ ಬರುತ್ತೆ. ಈ ರೀತಿಯಾಗಿ ಎಲ್ಲಾನು ನಿಮ್ಗೆ ಹೇಳ್ಕೊಟ್ಟಿದ್ದಾನ. ಇವು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನ ನೋಡ್ರಿ, ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನ. ಸೊ 4:7 ದಾಗ ಅದಾವ ಎರಡು ಸಂಖ್ಯೆಗಳು. ಸೊ 4:7 ಇದನ್ನ ಏನಂತ ತಗೊಳ್ರಿ, ಎ ಅಂತ ತಗೊಳ್ರಿ, ಇದನ್ನ ಬಿ ಅಂತ ತಗೊಳ್ರಿ. ಎಚ್ ಸಿ ಎಫ್ ಎಷ್ಟು ಕೊಟ್ಟಿದ್ದಾನ 3 ಅಂತ ಕೊಟ್ಟಿದ್ದಾನ. ಎಲ್ ಸಿ ಎಂ ಕಂಡಿಡಿ ಅಂತಂದ್ ಹೇಳಿದಾನ. ಸಿಂಪಲ್. ಎ ಈಕ್ವಲ್ ಟು ಏನಂತ ಬರ್ಕೋತೇಳ್ರಿ, 4 ಇಂಟು ಎಚ್ ಸಿ ಎಫ್, 4 ಇಂಟು 3 ಎಷ್ಟಾಯ್ತು 12 ಬಂತು. ಆಮೇಲೆ ಬಿ ಈಕ್ವಲ್ ಟು 7 ಇಂಟು ಎಚ್ ಸಿ ಎಫ್. ಸೊ 7 ಇಂಟು 3 ಎಷ್ಟಾಯ್ತು 21 ಆಯ್ತು. ಸೊ ಎರಡು ಸಂಖ್ಯೆಗಳು ಬಂದ್ವು. ಈಗ ಎಲ್ ಸಿ ಎಂ ಕಂಡಿಡಿರಿ. ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ ಅಂತಂದೇಳಿ ಎಲ್ ಸಿ ಎಂ ಕಂಡಿಡಿದ ಏನಂತಂದ್ರೆ ನನಗೆ ಆನ್ಸರ್ ಅನ್ನ ಕಮೆಂಟ್ ಹಾಕ್ರಿ. ಎಸ್, ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಇಲ್ಲಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಇದು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿದ ತಕ್ಷಣ ಏನೋ ಒಂದು ಡಿಫ್ರೆಂಟ್ ಆಗಿ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನ ಹಾಕಿಲ್ಲ. ಈಗ ನೋಡ್ರಿ, ಫೈಂಡ್ ದ ಗ್ರೇಟೆಸ್ಟ್ ನಂಬರ್. ಒಂದು ಗ್ರೇಟೆಸ್ಟ್ ನಂಬರ್ ನ ಕಂಡುಹಿಡಬೇಕು. ಅದು ಡಿವೈಡ್ಸ್ 29ನ್ನ ಡಿವೈಡ್ ಮಾಡುತ್ತಾ, 60ನ್ನ ಡಿವೈಡ್ ಮಾಡುತ್ತಾ, 103ನ ಡಿವೈಡ್ ಮಾಡುತ್ತಾ. ಒಂದು ಗ್ರೇಟೆಸ್ಟ್ ನಂಬರ್ ನ ಕಂಡುಹಿಡಬೇಕು. 29, 60, 103ನ ಡಿವೈಡ್ ಮಾಡಿ ರಿಮೈಂಡರ್ ಶೇಷ ಅಂತಂದ್ ಹೇಳ್ತೀವಲ್ಲ, ಶೇಷ ಎಷ್ಟು ಉಳಿಯುತ್ತ ಒಂದ್ ಸಂಖ್ಯೆ ಯಾವ್ದಾದ್ರು ಎಕ್ಸ್ ಅಂತ ತಗೊಳ್ರಿ. ಅದು 29ನ ಡಿವೈಡ್ ಮಾಡಿದಾಗ 5 ಉಳಿಯುತ್ತ, 60ನ್ನ ಡಿವೈಡ್ ಮಾಡಿದಾಗ 12 ಉಳಿಯುತ್ತ, 103ನ ಡಿವೈಡ್ ಮಾಡಿದಾಗ 7 ಉಳಿಯುತ್ತ. ಸೊ ಹಂಗಾದ್ರೆ ಆ ಗ್ರೇಟೆಸ್ಟ್ ನಂಬರ್ ಯಾವುದು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳ್ತಾರ. ಇದು ನಾರ್ಮಲ್ ಆಗಿ ಥರ್ಡ್ ಟೈಪ್. ಸೊ ಈಗ ಈಗ ಅರ್ಥ ಮಾಡ್ಕೋಬೇಕು. ಗ್ರೇಟೆಸ್ಟ್ ನಂಬರ್ ಅಂತಂದ್ ಹೇಳಿದ್ರು ಅಂತಂದ್ ಹೇಳಿದ್ರ ನಾವ್ ಏನಂತ ಕಂಡುಹಿಡಿಬೇಕಲ್ಲಿ ಎಚ್ ಸಿ ಎಫ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಅದು ಹೆಂಗ್ ಕಂಡುಹಿಡಿಬೇಕು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಈ ತರ ರಿಮೈಂಡರ್ ಕೊಟ್ಟಿದಾನಲ್ಲ, 29ರದ ರಿಮೈಂಡರ್ ಎಷ್ಟು ಕೊಟ್ಟಿದಾನ 5 ಕೊಟ್ಟಿದಾನ. ಎಸ್, ಅದಾದ ನಂತರ 60ರ ರಿಮೈಂಡರ್ ಎಷ್ಟು ಕೊಟ್ಟಿದಾನ 12 ಕೊಟ್ಟಿದಾನ. ನೆಕ್ಸ್ಟ್ ಇದು ಮೈನಸ್ ಮಾಡ್ಕೋಬೇಕು. ಆಮೇಲೆ 103 ರಿಮೈಂಡರ್ ಎಷ್ಟು ಕೊಟ್ಟಿದಾನ 7 ಕೊಟ್ಟಿದಾನ. ನೋಡ್ರಿ, ಕಳೀರಿ ಎಷ್ಟು ಬರುತ್ತೆ ಇದು. ಇದಕ್ ಕಳೆದ್ರೆ ಎಷ್ಟಂದ್ರೆ 24 ಬರುತ್ತ. ಇದನ್ನ ಕಳೆದ್ರೆ ಎಷ್ಟು ಬರುತ್ತ 48 ಬರುತ್ತ. ಇದನ್ನ ಕಳೆದ್ರೆ ಎಷ್ಟಪ್ಪ ಅಂತಂದ ಹೇಳಿದ್ರೆ ಎಷ್ಟು ಬರ್ತೈತಿ ಆಲ್ಮೋಸ್ಟ್ 96 ಬರುತ್ತೆ. ಎಸ್, ಗ್ರೇಟೆಸ್ಟ್ ನಂಬರ್ ಹೇಳಿದಾನ. ಈ ತರ ಡಿಫ್ರೆಂಟ್ ಆಗಿ ಬಂದಿದಾವ. ಸೊ ಇವಾಗ ನಾವು ಅದನ್ನ ಮೈನಸ್ ಮಾಡ್ಕೊಂಡ್ವಿ. ಇವೇನ್ ಹೊಸ ಸಂಖ್ಯೆಗಳು ಬಂದಿದಾವಲ್ಲ, ಈ ಹೊಸ ಸಂಖ್ಯೆಗಳದ್ದೇನಂತಂದ್ರೆ ಎಚ್ ಸಿ ಎಫ್ ಅನ್ನ ಕಂಡಿಡ್ಬೇಕು. ಕಂಡಿಡಿರಿ. 24, 48, 96. ಸೊ ಕಂಡಿಡಿದಾಗ ಏನ್ ನಂಬರ್ ಬರುತ್ತಲ್ಲ, ಸೊ ಎಚ್ ಸಿ ಎಫ್ ಏನ್ ಬರುತ್ತಲ್ಲ ಅದೇ ಏನಂದ್ರೆ ಗ್ರೇಟೆಸ್ಟ್ ನಂಬರ್ ಆಗಿರುತ್ತೆ. ಇಲ್ಲಿ ನೋಡ್ರಿ, 2 12 24, 2 24, ಆಮೇಲೆ 2 4 8, ಆಮೇಲೆ 2 8 16. ನೆಕ್ಸ್ಟ್ ಮತ್ತೆ 2ರಿಂದ 2 6 12, 2 12 24, 2 24 48. ಮತ್ ನೆಕ್ಸ್ಟ್ 2ರಿಂದ ಡಿವೈಡ್ ಮಾಡ್ರಿ. 2 3 6, 2 6 12, 2 12 24. ಮತ್ತೆ 2ರಿಂದ ಡಿವೈಡ್ ಆಗತ್ತಾ ಆಗಂಗಿಲ್ಲ, 3ರಿಂದ ಆಗತ್ತೆ ನೋಡ್ರಿ. 3 1 3. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 3 2 6, 3 4 12. ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ವಿ. 3 ಡಿವೈಡ್ ಆಗಂಗಿಲ್ಲ. ಈ ಸಂಖ್ಯೆಗಳನ್ನ ಏನಂತಂದ್ ಹೇಳಿದ್ರೆ ಗುಣಿಸ್ಬೇಕು. 2 2 4, 4 2 8, 8 3 24. ಈ 24 ಏನ್ ಅನ್ನೋದಂತಂದ್ ಹೇಳಿದ್ರೆ ಒಂದು ಗ್ರೇಟೆಸ್ಟ್ ನಂಬರು. ಸೊ ಇವುಗಳನ್ನ ಡಿವೈಡ್ ಮಾಡಿದಾಗ ಏನಂತಂದ್ ಹೇಳಿದ್ರೆ 5 12 7 ಏನಂದ್ರೆ ಶೇಷ ಉಳಿತ. ಟ್ರೈ ಮಾಡೋಣ, ಚೆಕ್ ಮಾಡೋಣ ಒಂದ್ಸರಿ, ಅರ್ಥ ಆಗಿಬಿಡತ್ತ. ನೋಡ್ರಿ, 29 ತಗೊಳ್ರಿ. ಯಾವ್ದನ್ನ ಡಿವೈಡ್ ಮಾಡ್ಬೇಕು 24ರಿಂದ ಡಿವೈಡ್ ಮಾಡ್ರಿ. 24 ಒಂದ್ಲಿ 24. ಶೇಷ ಎಷ್ಟು ಉಳಿತು 5 ಉಳಿತಾ, ಕರೆಕ್ಟ್ ಐತಿ. ನೆಕ್ಸ್ಟ್ 60 ತಗೊಳ್ರಿ. ಡಿವೈಡ್ ಮಾಡ್ರಿ 24ರಿಂದ. 24 48. ಸೊ ಶೇಷ ಎಷ್ಟು ಉಳಿತು 12 ಉಳಿತು ನೋಡ್ರಿ. ನೆಕ್ಸ್ಟ್ ಸೇಮ್ ಅದೇ ತರ 103ನ ಡಿವೈಡ್ ಮಾಡ್ರಿ ಅಂತಂದ್ರೆ ಶೇಷ ಎಷ್ಟು ಉಳಿಯುತ್ತೆ 7 ಉಳಿಯುತ್ತೆ. ಸೊ ಅರ್ಥ ಆಯ್ತಾ ಎಲ್ರಿಗೂ. ಒಂದು ಗ್ರೇಟೆಸ್ಟ್ ನಂಬರ್ ಅಂತಂದ್ ಕೊಟ್ರು ಅಂತಂದ್ ಹೇಳಿದ್ರೆ ಅವಾಗ ಏನ್ ಕಂಡುಹಿಡಿಬೇಕು, ಶೇಷವನ್ನ ಮೈನಸ್ ಮಾಡಿ ಆ ಸಂಖ್ಯೆಗಳನ್ನ ಕಂಡುಹಿಡಿದು ಆ ಸಂಖ್ಯೆಗಳದ್ದು ಏನಂದ್ರ ಎಚ್ ಸಿ ಎಫ್ ಅನ್ನ ಕಂಡುಹಿಡ್ಕೋಬೇಕು. ಇದನ್ನ ಎಲ್ಲಾದ್ರೂ ಸೈಡ್ ಬರ್ದಿಟ್ಕೊಡ್ರಿ. ಸೇಮ್ ಅದೇ ತರ ಕ್ವಶನ್ ಐತೆ, ಬಟ್ ಇಲ್ಲಿ ಡಿಫ್ರೆಂಟ್ ಆಗೈತೆ ಸ್ವಲ್ಪ. ಇಲ್ಲೇನಂತಂದ್ ಹೇಳಿದ್ರೆ ಒಂದು ಗ್ರೇಟೆಸ್ಟ್ ನಂಬರ್ ಎಕ್ಸ್ ಅಂತಂದ್ ಹೇಳಿ, ಗ್ರೇಟೆಸ್ಟ್ ಅಂತಂದ್ ಹೇಳಿದ್ರೆ ಏನಂತ ಕಂಡುಹಿಡ್ಬೇಕು ಎಚ್ ಸಿ ಎಫ್ ಕಂಡುಹಿಡ್ಬೇಕು. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು.
ಅದೇನಂತಂದ್ರೆ 148, 246, 623ನ ಎಲ್ಲವನ್ನ ಡಿವೈಡ್ ಮಾಡಿದಾಗ ರಿಮೈಂಡರ್ 3 ಅಷ್ಟೇ ಉಳಿಯುತ್ತೆ. ಎಲ್ಲದಕ್ಕೂ ಏನಂತಂದ್ರೆ 3 ಅಷ್ಟೇ ಉಳಿಯುತ್ತೆ. ಫಸ್ಟ್ ಏನ್ ಮಾಡಿದ್ವಿ, ಡಿಫ್ರೆಂಟ್ ಉಳಿತು. ಇವಾಗ ಎಲ್ಲದಕ್ಕೂ ಏನಂತಂದ್ರೆ 3 ಅಷ್ಟೇ ಉಳಿದೈತೆ ಅಂತಂದ್ ಹೇಳಿದ್ರು. ಇವಾಗ ನಾವೇನ್ ಮಾಡ್ಬೇಕು, 3 ಉಳ್ಕೊಂತೈತೆ ಅಂದ್ರೆ ಸಿಂಪಲ್, 148 ಡಿವೈಡ್ ಮಾಡಿದ್ರು 3 ಉಳ್ಕೊಂಡೈತೆ, ಮೈನಸ್ ಮಾಡ್ರಿ. 246 ಡಿವೈಡ್ ಮಾಡಿದ ನಂತರನು ಶೇಷ ಎಷ್ಟು ಉಳಿತ, 3 ಉಳಿಯುತ್ತ. 623 ಡಿವೈಡ್ ಮಾಡುತ್ತ, ಶೇಷ 3 ಉಳಿಯುತ್ತ. ಶೇಷ 3 ಉಳಿಯುತ್ತ ಅಂದ್ರೆ ಎಷ್ಟಾಗತ್ತೆ ನೋಡ್ರಿ, ಇದು ಹೊಸ ನಂಬರ್ 145 ಆಯ್ತು, ಇದು 243 ಆಯ್ತು, ಇದು ನೋಡ್ರಿ ಎಷ್ಟಾಗತ್ತ, 620 ಆಯ್ತು. ಈ ಹೊಸ ಸಂಖ್ಯೆಗಳದ್ದು ಏನ್ ಮಾಡ್ಕೋಬೇಕು ಇವಾಗ ನಾವ, ಈ ಹೊಸ ಸಂಖ್ಯೆಗಳದ್ದು ನಾವೇನ್ ಮಾಡ್ಕೋಬೇಕಂದ್ರ HCF ಅನ್ನ ಕಂಡಿಡ್ಕೋಬೇಕು. ಕಂಡಿಡಿರಿ. ಇದು 2ರಿಂದ ಡಿವೈಡ್ ಆಗುತ್ತೋ 3ರಿಂದ ಆಗುತ್ತೋ ಏನು ಕನ್ಫ್ಯೂಸ್ ಆಗಂಗಿಲ್ಲ. ಇದು ಎಲ್ಲಿ ಹೋಗಿ ಆಗತ್ತಂದ್ರ ಪ್ರೈಮ್ ನಂಬರ್ ಇಂದ 29 ಹೋಗಿ ಏನಂದ್ರ 3 ಡಿವೈಡ್ ಆಗ್ತಾವ ಇವು. 29 ಐದ್ಲೆ, ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 29 ಏಳ್ನೇ, ಅದಾದ ನಂತರ ನೆಕ್ಸ್ಟ್ 29 ಏಳೇನಾ, ಈ ತರ. ಸೊ 29 ಹೋಗಿ ಏನಂತಂದ್ ಹೇಳಿದ್ರೆ ಎಲ್ಲಾ ಡಿವೈಡ್ ಆಗ್ತಾವ. ಅಲ್ಲಿವರೆಗೂ ಏನಂತಂದ್ ಹೇಳಿ ಚೆಕ್ ಮಾಡ್ಕೊತ್ಕೊಂಡ್ಬೇಕು. ಒನ್ ಟೈಮ್ ಈ ತರ ನಿಮ್ಗೆ ಲಘುಟ್ ಏನಂತಂದ್ ಹೇಳಿದ್ರೆ ಸಿಗ್ಲಿಲ್ಲ ಅಂತಂದ್ ಹೇಳಿದ್ರೆ, HCF ಕಂಡಿಡ್ಯಾಕ್ ಬರ್ಲಿಲ್ಲ ಅಂತಂದ್ ಹೇಳಿದ್ರ, ಸೊ ಈ 13 ಇದ್ ಇವುಗಳನ್ನ ಡಿವೈಡ್ ಮಾಡತ್ತೆ ನೋಡ್ರಿ. 13ನ ಗುಣಿಸಿದಾಗ ಈ ಸಂಖ್ಯೆಗಳು ಬರ್ತಾವ ನೋಡ್ರಿ. 13ನ ಗುಣಿಸಿದಾಗ ನೋಡ್ಬೇಕು. 5ರನ್ನ ಗುಣಿಸಿದಾಗ ಇದಂತೂ ಬರಂಗಿಲ್ಲ, 5 ಆಪ್ಷನ್ ಆಗಂಗಿಲ್ಲ. 12 ಇದು ಆಪ್ಷನ್ ಆಗಂಗಿಲ್ಲ. 13 ನೋಡ್ರಿ, 13 ಕೂಡ ಆಪ್ಷನ್ ಆಗಂಗಿಲ್ಲ. ಈ 29 ಏನಂತಂದ್ ಹೇಳಿದ್ರೆ ಆಪ್ಷನ್ ಆಗತ್ತೆ. ಒಂದೊಂದ್ಸಾರಿ ಆಪ್ಷನ್ ಇಂದಾನು ಕೂಡ ಏನಂತಂದ್ ಹೇಳಿದ್ರೆ ಚೆಕ್ ಮಾಡ್ಕೋಬೇಕು. ಈ 3 ಡಿವೈಡ್ ಆಗ್ಬೇಕು ಯಾವ್ದಾದ್ರು ಒಂದು ಆಪ್ಷನ್ ಇಂದ, ಅವಾಗ ಏನಂತಂದ್ ಹೇಳಿದ್ರೆ ಅದು HCF ಆಗಿರ್ತೈತೆ. ಸೊ ಇಲ್ಲಿ ನಮ್ದು ಆನ್ಸರ್ ಎಷ್ಟಾಯ್ತು, HCF ಎಷ್ಟು ಬರುತ್ತೆ ಅಂತ ಕಂಡಿಡಿದಾಗ 29 ಬರುತ್ತೆ. ಆಮೇಲೆ ನೆಕ್ಸ್ಟ್ ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ಬರುತ್ತೆ ನೋಡ್ರಿ. ದ ಗ್ರೇಟೆಸ್ಟ್ ನಂಬರ್ ವಿಚ್ ವಿಲ್ ಡಿವೈಡ್, ಅಂದ್ರೆ ಒಂದು ಗ್ರೇಟೆಸ್ಟ್ ನಂಬರ್ ಎಕ್ಸ್ ಅನ್ನೋದು ಗ್ರೇಟೆಸ್ಟ್ ನಂಬರ್ ಅಂತಂದ್ ಹೇಳಿದ್ರೆ HCF ಕಂಡು ಹಿಡ್ಕೊಬೇಕು. ಸೊ 76ನ ಡಿವೈಡ್ ಮಾಡತ್ತ, 151ನ ಡಿವೈಡ್ ಮಾಡತ್ತ, 226ನ ಡಿವೈಡ್ ಮಾಡಿದಾಗ ಲಿವ್ ದ ಸೇಮ್ ರಿಮೈಂಡರ್ ಇನ್ ಈಚ್ ಕೇಸ್. ಎಷ್ಟು ರಿಮೈಂಡರ್ ಅಂತಂದ್ ಕೊಟ್ಟಿಲ್ಲ ಅವರು, ರಿಮೈಂಡರ್ ಎಷ್ಟಂತಂದ್ ಕೊಟ್ಟಿಲ್ಲ, ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ಸೇಮ್ ರಿಮೈಂಡರ್ ಉಳಿಯುತ್ತೆ ಅಂತಂದ್ ಹೇಳಿದಾರ ಅಷ್ಟ. ಅವಾಗ ನಾವು ಏನ್ ಮಾಡ್ಕೋಬೇಕಂತಂದ್ರೆ ಸಿಂಪಲ್ ಆಗಿ ಹೇಳಕತ್ತನ್ ನೋಡ್ರಿ, ಅವಾಗ ಏನ್ ಮಾಡ್ಕೋಬೇಕು, ಈ 3 ಸಂಖ್ಯೆಗಳನ್ನ, ಸೊ ಈ 3 ಸಂಖ್ಯೆಗಳನ್ನ ಮೈನಸ್ ಮಾಡ್ಕೋಬೇಕು. ನೋಡ್ರಿ ದೊಡ್ಡ ಸಂಖ್ಯೆ ಏನೈತಲ್ಲ, ಈ 2 ಸಂಖ್ಯೆಗಳನ್ನ ಮೈನಸ್ ಮಾಡ್ರಿ. 151 ಮೈನಸ್ 76. ಓಕೆ, ಒಂದ್ಸರಿ ಮಾಡಿದ್ರಿ. ನೆಕ್ಸ್ಟ್ ನೋಡ್ರಿ 226 ಮೈನಸ್ 151 ಮಾಡ್ರಿ. ಆಮೇಲೆ ನೆಕ್ಸ್ಟ್ ಸೇಮ್ ಅದೇ ತರ ಇನ್ನೊಂದ್ ಮಾಡ್ರಿ. ಇನ್ನೊಂದ್ ಯಾವ್ದು ಉಳಿಯುತ್ತೆ, ಸೊ 226 ಮೈನಸ್ 76 ಇದ್ ಮಾಡ್ಕೊಡ್ರಿ. ಈ ತರ ಏನಂತಂದ್ ಹೇಳಿದ್ರೆ 3 ಸಂಖ್ಯೆಗಳನ್ನ ಒಂದ್ರೊಳಗಡೆ ಏನಂತಂದ್ ಹೇಳಿದ್ರೆ ಮೈನಸ್ ಮಾಡ್ಕೋಬೇಕು. ಸೊ ಇಲ್ಲಿ ಏನ್ ಉಳಿಯುತ್ತೆ ನೋಡ್ರಿ, ಮೈನಸ್ ಮಾಡಿದಾಗ 75 ಉಳಿತು. ಇದನ್ನ ಮೈನಸ್ ಮಾಡ್ಕೊಂಡಾಗ ಎಷ್ಟು ಉಳಿತು ನೋಡ್ರಿ, ಇಲ್ಲಿಯೂ ಕೂಡ 75 ಉಳಿಯುತ್ತೆ. ಸೇಮ್ ಅದೇ ತರ ನೆಕ್ಸ್ಟ್ ಇನ್ನೊಂದು ಐತಲ್ಲ, ಅದನ್ನು ಮಾಡ್ಬಿಡ್ರಿ. ಇಲ್ಲೇ 226 ಮೈನಸ್ 76 ಮಾಡ್ಬೇಕು. ಇವಾಗ ಎಷ್ಟು ಉಳಿಯುತ್ತೆ ಅಂತಂದ್ ಹೇಳಿದ್ರೆ 150 ಉಳಿಯುತ್ತೆ. ಸೊ ಈ ತರ ಒಂದ್ರೊಳಗಡೆ ಅಂದ್ರ ಈ ತರ ಕೊಟ್ಟ ಅಂತಂದ್ ಹೇಳಿದ್ರೆ ಏನು ರಿಮೈಂಡರ್ ಏನು ಕೊಟ್ಟಿಲ್ಲ, ಸೇಮ್ ರಿಮೈಂಡರ್ ಉಳ್ದೈತೆ ಅಂತಂದ್ ಹೇಳಿ ಕೇಸ್ ಕೊಟ್ಟ ಅಂತಂದ್ ಹೇಳಿದ್ರೆ, ಸೊ ಒಂದ್ರೊಳಗಡೆ ಒಂದ್ ಮೈನಸ್ ಮಾಡ್ಕೋಬೇಕು ಆ ಸಂಖ್ಯೆಗಳನ್ನ. ಅವಾಗ 75 150 ಬಂತು. ಇವುಗಳದ್ದು ಏನಂತಂದ್ ಹೇಳಿದ್ರೆ HCF ನ ಕಂಡಿಡ್ಬೇಕು. 75 150 ಏನ್ ಬರುತ್ತೆ ಡೈರೆಕ್ಟ್ ಆಗಿ ಇಲ್ಲ ನೋಡ್ರಿ, 75 ಒಂದ್ಲೆ 75 ಎರಡ್ಲೆ ನಮ್ದು ಆನ್ಸರ್ ಎಷ್ಟಾಗತ್ತೆ ಅಂದ್ರೆ ನಮ್ಗೆ HCF 75 ಅಂತಂದ್ ಹೇಳಿ ಬರುತ್ತೆ. ಸೊ ಈ ಸಂಖ್ಯೆ ಏನಂತಂದ್ ಹೇಳಿದ್ರೆ ಡಿವೈಡ್ ಆಗತ್ತೆ ಅಂತಂದ್ ಹೇಳಿ, ಕ್ಲಿಯರ್, ಗ್ರೇಟೆಸ್ಟ್ ನಂಬರ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದು ಏನಂತಂದ್ ಹೇಳಿದ್ರೆ ಗ್ರೇಟೆಸ್ಟ್ ನಂಬರ್ ಅಂತ ಕೇಳ್ದ ಅಂತಂದ್ ಹೇಳಿದ್ರೆ HCF ಮಾಡ್ಕೋಬೇಕು, ಮೈನಸ್ ಮಾಡ್ಕೊಂಡು. ಸೇಮ್ ಅದೇ ತರ ಇನ್ನೊಂದ್ ಕೇಳ್ತಾನ, ಫೈಂಡ್ ದ ಲೀಸ್ಟ್ ನಂಬರ್ ಅಂತಂದ್ ಹೇಳಿ. ಒಂದ್ ಕಡಿಮೆ ಸಂಖ್ಯೆ ಅದೇನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ 24ರಿಂದ ಡಿವೈಡ್ ಆಗತ್ತ. ಒಂದ್ ಸಂಖ್ಯೆ ಏನಂತಂದ್ ಹೇಳಿದ್ರೆ 24ರಿಂದ ಡಿವೈಡ್ ಆಗತ್ತ, 32ರಿಂದ ಡಿವೈಡ್ ಆಗತ್ತ, 36ರಿಂದ ಡಿವೈಡ್ ಆಗತ್ತ. ಅವಾಗ ಏನಂತಂದ್ ಹೇಳಿದ್ರೆ 19, 27, 31 ಏನಪ್ಪಾ ಅಂತಂದ್ ಹೇಳಿದ್ರೆ ಶೇಷ ಉಳಿಯುತ್ತ ಅಂತಂದ್ ಹೇಳಿ. ಒಂದು ಲೀಸ್ಟ್ ನಂಬರ್ ಐತಿ, ಒಂದ್ ಸಂಖ್ಯೆ ಐತೆ. ಈ ಸಂಖ್ಯೆ ಏನಂತಂದ್ ಹೇಳಿದ್ರೆ 24ರಿಂದ ಡಿವೈಡ್ ಮಾಡ್ತೀವಿ, 32ರಿಂದ ಡಿವೈಡ್ ಮಾಡ್ತೀವಿ, 36ರಿಂದ ಡಿವೈಡ್ ಮಾಡ್ತೀವಿ. ಅಲ್ಲೇನು ಈ ಸಂಖ್ಯೆ ಡಿವೈಡ್ ಮಾಡ್ತಿತ್ತು, ಇವಾಗ ಹಂಗಿಲ್ಲ, ಇವ ಡಿವೈಡ್ ಮಾಡ್ತಾವ. ಅದನ್ನ ಮಾಡಿದಾಗ 19, 27, 31 ಶೇಷ ಉಳಿಯುತ್ತ ಅಂತ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. ಎಸ್, ಇಲ್ಲಿ ಕೂಡ ಏನ್ ಮಾಡ್ಕೋಬೇಕು ನಾವು, ಇಲ್ಲಿ ಕೂಡ ಏನಂತಂದ್ ಹೇಳಿದ್ರೆ ನಾವು ಇವಾಗ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಇಲ್ಲಿ ಸಂಖ್ಯೆಗಳದಲ್ಲ 24, 32, 36 ಈ ಸಂಖ್ಯೆಗಳನ್ನ ಏನಂತಂದ್ ಹೇಳಿದ್ರೆ ಸೇಮ್ ಅದೇ ತರ ಪ್ರತಿಯೊಂದು. 24ರಲ್ಲಿ ರಿಮೈಂಡರ್ ಎಷ್ಟು ಉಳ್ದೈತಿ, 19 ಉಳ್ದೈತಿ.
ನೆಕ್ಸ್ಟ್ 27ರಲ್ಲಿ ರಿಮೈಂಡರ್ ಎಷ್ಟು ಉಳ್ದೈತಿ? 32 ಉಳ್ದೈತಿ. ನೆಕ್ಸ್ಟ್ 36 ಡಿವೈಡ್ ಮಾಡಿದಾಗ ಎಷ್ಟು ಉಳ್ದೈತಿ? 31 ಉಳ್ದೈತಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಬರುತ್ತ? 5 ಅಂತಂದ್ ಹೇಳಿ ಬರುತ್ತ, ಇಲ್ಲೂ 5 ಅಂತಂದ್ ಹೇಳಿ ಬರುತ್ತ, ಇಲ್ಲೂ 5 ಅಂತಂದ್ ಹೇಳಿ ಬರುತ್ತ. ಎಸ್, ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ 5. ಎಲ್ಲಾ ಕಡೆ ಇಲ್ಲಿ ಏನಂತಂದ್ ಹೇಳಿದ್ರೆ ಒಂದ ವ್ಯಾಲ್ಯೂ ಬಂದ್ಬಿಡುತ್ತೆ ಮೈನಸ್ ಮಾಡಿದಾಗ. ಇದು ತುಂಬಾ ಇಂಪಾರ್ಟೆಂಟ್. ಇದು ಮೈನಸ್ ಮಾಡಿದಾಗ ಎಲ್ಲಾ ಕಡೆ 5 ಬಂತಲ್ಲ, ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಇಲ್ಲೇನೋ ಈ ಸಂಖ್ಯೆಗಳನ್ನ ತಗೊಳಂಗಿಲ್ಲ. ಇಲ್ಲಿ ಏನಿದಾವಲ್ಲ ಇದ ಸಂಖ್ಯೆಗಳನ್ನ ತಗೋಬೇಕು. ಲೀಸ್ಟ್ ನಂಬರ್ ಅಂತ ಕೇಳಿದಾಗ 24, 32, 36 ಈ ಸಂಖ್ಯೆಗಳಿಂದ ಏನಂದ್ರೆ ನಾವು ಇವಾಗ LCM ಕಂಡಿಡ್ಬೇಕು. ಇವುಗಳದ್ ನಾವೇನಂತಂದ್ ಹೇಳಿದ್ರೆ LCM ಕಂಡಿಡ್ಬೇಕು. ಇಷ್ಟು ಕಂಡಿಡಿದ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಈ ಸಂಖ್ಯೆಗಳನ್ನ ತಗೊಂಡು LCM ಕಂಡಿಡ್ರಿ. LCM ಎಷ್ಟು ಬರುತ್ತೆ ನೋಡ್ರಿ? 2 12 24, 2 16 32, 2 18 36. ನೆಕ್ಸ್ಟ್ 2ರಿಂದ 2 6 12, 2 8 16, 2 9 18. ನೆಕ್ಸ್ಟ್ ನೋಡ್ರಿ, 2 3 6, 2 4 8, 9 ಡಿವೈಡ್ ಆಗಂಗಿಲ್ಲ. ನೆಕ್ಸ್ಟ್ 3ರಿಂದ ಮಾಡ್ರಿ, 3 1 3, 4 ಡಿವೈಡ್ ಆಗಂಗಿಲ್ಲ, 3 3 9. ನಾವು ಇಲ್ಲಿಗೆ ಏನಂತಂದ್ ಹೇಳಿದ್ರೆ ಸ್ಟಾಪ್ ಮಾಡ್ಬೇಕು. ಎಲ್ಲಾ ಗುಣಸರು ನೋಡ್ನ LCM ಕಂಡಿಡತ್ತೀವಿ. ಇದು 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 ಆಮೇಲೆ ನೆಕ್ಸ್ಟ್ ಇದು 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 ಎಲ್ಲಾನು ಗುಣಿಸ್ಬೇಕು. ಇವಾಗ ಎಷ್ಟಾಗತ್ತೆ? 2 2 4, 4 2 8, 8 3 24. 24 ಇಂಟು 4 ಎಷ್ಟಾಗತ್ತ? 4 4 16, 4 2 8, 1 9. ನೆಕ್ಸ್ಟ್ ಇಂಟು 3 ಮಾಡ್ರಿ, 3 6 18, 3 9 27, 27 ಪ್ಲಸ್ 1 288. LCM ಎಷ್ಟು ಬರುತ್ತೆ ಅಂತಂದ್ರೆ 288 ಬರುತ್ತೆ. ಈಗ ನಮ್ದು 288 ಬಂದಿದೆ ಅಂತಂದ್ ಹೇಳಿ ಇದು ಆನ್ಸರ್ ಆಗಂಗಿಲ್ಲ. ಇಲ್ಲಿ ಏನ್ ಮ್ಯಾಲ್ ಕಂಡು ಹಿಡ್ಕೊಂಡೇವಲ್ಲ ಅದನ್ನ ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡ್ರೆ ಎಷ್ಟು ಬರುತ್ತೆ? 283 ಬರುತ್ತೆ. ಈ 283 ಏನಂತಂದ್ರೆ ಆ ಲೀಸ್ಟ್ ನಂಬರ್. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿರೋ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದೈತ್ ನೋಡ್ರಿ, ಇನ್ನೊಂದೈತೆ ಸೇಮ್ ಅದೇ ತರ. ಸ್ಮಾಲೆಸ್ಟ್ ನಂಬರ್ ಎಕ್ಸ್ ಅಂತ ತಗೊಳ್ಳೋಣ. ಸ್ಮಾಲೆಸ್ಟ್ ನಂಬರ್ ಕೇಳಿದಂದ್ರೆ LCM ಕಂಡಿಡ್ಬೇಕು. ಸೊ ವೆನ್ ಡಿವೈಡೆಡ್ ಬೈ 20ರಿಂದ ಡಿವೈಡ್ ಆಯ್ತಂತ ಹೇಳಿದ್ರೆ 14 ಉಳಿಯುತ್ತ. 25ರಿಂದ ಡಿವೈಡ್ ಆಯ್ತಂದ್ರೆ 19 ಉಳಿಯುತ್ತ. 35ರಿಂದ ಡಿವೈಡ್ ಮಾಡಿದ್ರೆ 29 ಉಳಿಯುತ್ತ. ಆಮೇಲೆ 40ರಿಂದ ಡಿವೈಡ್ ಮಾಡಿದ್ರೆ 34 ಉಳಿಯುತ್ತ. ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು ಇವಾಗ? ಫಸ್ಟ್ ಸ್ಟೆಪ್ ಏನಂತಂದ್ ಹೇಳಿದ್ರೆ ಮೊದ್ಲು ಬರ್ಕೊಡ್ರಿ. 20 ಎಷ್ಟು ಉಳಿಯುತ್ತ? 14 ಉಳಿಯುತ್ತೆ ಈ ಕೇಸ್ದಾಗ. 25ರಿಂದ ಡಿವೈಡ್ ಮಾಡಿದಾಗ 19 ಉಳಿಯುತ್ತ. 35ರಿಂದ ಡಿವೈಡ್ ಮಾಡಿದ್ವು ಅಂತಂದ್ ಹೇಳಿದ್ರೆ 29 ಉಳಿಯುತ್ತ. ನೆಕ್ಸ್ಟ್ ನೋಡ್ರಿ, 40ರಿಂದ ಡಿವೈಡ್ ಮಾಡಿದ್ರೆ 34 ಉಳಿಯುತ್ತ. ನೋಡ್ರಿ ಎಷ್ಟು ಬಂತು? ಇಲ್ಲಿ 6 ಉಳಿತು, ಇಲ್ಲೂ 6 ಉಳಿಯುತ್ತ, ಇಲ್ಲೂ 6 ಉಳಿಯುತ್ತ, ಇಲ್ಲೂ 6 ಉಳಿಯುತ್ತ. ಇದು ಇಲ್ಲಿಗೆ ಮುಗೀತದ. ನೆಕ್ಸ್ಟ್ ಏನ್ ಮಾಡ್ಬೇಕು? ಈ ಸಂಖ್ಯೆಗಳನ್ನ ಹೆಂಗಿದಾವ ಹಂಗ ಬರ್ಕೋಬೇಕು. 20, 25, 35, 40 ಅಂತಂದ್ ಹೇಳಿ ಇವುಗಳದ್ದು LCM ಕಂಡಿಡ್ಬೇಕೀಗ. ನೋಡ್ರಿ, 2ರಿಂದ ಟ್ರೈ ಮಾಡ್ರಿ, 2ರಿಂದ ಆಗಂಗಿಲ್ಲ. ಬೆಸ್ಟ್ ಏನಂತಂದ್ರೆ 5ರಿಂದ ಮಾಡ್ರಿ. 5 4 20, 5 5 25, 5 7 35, 5 8 40. ನೆಕ್ಸ್ಟ್ 2ರಿಂದ ನೋಡ್ರಿ, 2 2 4, 5 ಡಿವೈಡ್ ಆಗಂಗಿಲ್ಲ ಹಂಗೆ ಬರ್ಕೊಂತೀವಿ. 7 ಡಿವೈಡ್ ಆಗಂಗಿಲ್ಲ ಹಂಗ ಬರ್ಕೊಂತೀವಿ. 2 4 8. ನೆಕ್ಸ್ಟ್ ಮತ್ತೆ 2ರಿಂದ 2 1 2, 5 ಡಿವೈಡ್ ಆಗಂಗಿಲ್ಲ. ನೆಕ್ಸ್ಟ್ 7 ಡಿವೈಡ್ ಆಗಂಗಿಲ್ಲ. 2 2 4. ಇನ್ನೆಲ್ಲಾನು ಗುಣಿಸ್ರಿ ಇವನ್ನ. 5 2 10, 10 2 20, 20 ಇಂಟು 5 ಎಷ್ಟಂತಂದ್ ಹೇಳಿದ್ರೆ 100 ಆಗತ್ತ. 100 ಇಂಟು 7 700, 700 ಇಂಟು 2 ಅಂತಂದ್ ಹೇಳಿದ್ರೆ 1400 ಆಯ್ತು. 1400 ಅಂತಂದ್ ಹೇಳಿದ ತಕ್ಷಣ 1400 ಆನ್ಸರ್ ಆಗಂಗಿಲ್ಲ. ಸೊ ಇದನ್ನ -6 ಮಾಡ್ಕೋಬೇಕು. ಅಂದ್ರ 1394 ಏನಂದ್ರ ನಮ್ದ ಆ ಲೀಸ್ಟ್ ಸಂಖ್ಯೆ ಆಗತ್ತ, ಆ ಕಡಿಮೆ ಸಂಖ್ಯೆ ಆಗತ್ತ. 20ರಿಂದ ಡಿವೈಡ್ ಮಾಡಿದ್ರೆ 14 ಉಳಿತೈತಿ, 25ರಿಂದ ಡಿವೈಡ್ ಮಾಡಿದ್ರೆ 19 ಉಳಿತೈತಿ. ಆಮೇಲೆ ನೆಕ್ಸ್ಟ್ ನೋಡಿ, ಟ್ರೈ ಮಾಡ್ರಿ ಒಂದ್ಸರಿ. 1394 ಏನೈತಲ್ಲ ಇದೇನೈತಲ್ಲ, ಸೊ ಇದನ್ನ 20ರಿಂದ ಡಿವೈಡ್ ಮಾಡ್ರಿ. 20ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಉಳಿತೈತಿ? 14 ಉಳಿಬೇಕು. ಟ್ರೈ ಮಾಡ್ರಿ ನೋಡೋಣ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾರ. ಇದೇನಂತಂದ್ ಹೇಳಿದ್ರೆ LCM ಅಲ್ಲಿ ಕೇಳುವಂತಹ ಫಸ್ಟ್ ಟೈಪ್, ಸೆಕೆಂಡ್ ಟೈಪ್, 3 ಟೈಪ್ಸ್. ಬೇಸಿಕ್ಸ್, ಅಪ್ಲೈಡ್, ಅದಾದ ನಂತರ ಅಡ್ವಾನ್ಸ್ಡ್ ಲೆವೆಲ್ ಕ್ವಶನ್ಸ್ ಗಳು. ಕ್ಲಿಯರ್? ಸೊ ಮತ್ತೆ ನೆಕ್ಸ್ಟ್ ಟಾಪಿಕ್ ಅಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಗಳಿಂದ ಬರೋಣ. ಜೈ ಹಿಂದ್.